ನಮಸ್ಕಾರ. ರೈತ ಪ್ರಗತಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಪ್ರಸನ್ನಮೂರ್ತಿ ಟಿ ಆರ್. ಶ್ರೀ ಸುಭಾಷ್ ಪಾಳೇಕರ್ ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿ ಕಾರ್ಯಕ್ರಮದಲ್ಲಿ ಅಡಿಕೆ ಬೆಳೆ ರೋಗಗಳು ಹಾಗೂ ಅದರ ನಿವಾರಣೆ ಬಗ್ಗೆ ಹೋದ ಸಂಚಿಕೆಯಲ್ಲಿ ಮಾತಾಡ್ತಾ ಇದ್ದೀವಿ. ಆದರೆ ನಿಮಗೆಲ್ಲ ಒಂದು ಆಶ್ಚರ್ಯ ಆಗ್ತದೆ. ಅಡಿಕೆ ರೋಗ ಅಂತ ಹೇಳ್ಬಿಟ್ಟು ರೋಗದ ಬಗ್ಗೆ ಹೇಳೋದು ಬಿಟ್ಬಿಟ್ಟು ಭೂಮಿನ ಭದ್ರ ಮಾಡೋದು, ಇನ್ನೊಂದು ಮಾಡೋದು, ಇಂಗಾಲ ಇನ್ನೊಂದು ಮತ್ತೊಂದನ್ನೇ ಮಾತಾಡ್ತಾ ಇದ್ದಾರೆ. ಆ ರೋಗಗಳ ಬಗ್ಗೆ ಹೇಳ್ತಿಲ್ಲ ಮತ್ತು ನಿವಾರಣೆ ಬಗ್ಗೆ ಹೇಳ್ತಿಲ್ಲ ಅಂತ. ನಾವು ಮೊದಲು ಮಾಡಬೇಕಾಗಿರೋದು ನೈಸರ್ಗಿಕ ಕೃಷಿ ಅಂತ ಮಾತಾಡಿದಾಗ ನಾವು ಮೊದಲಿಂದನೂ ಮಾಡ್ಕೊಂಬಂದಿರೋ ಕೆಲಸ ಏನು ಅಂದರೆ ರೋಗದ ಮೂಲ ತಿಳ್ಕೊಬೇಕು. ನಾವು ಮೂಲ ತಿಳಿದು ಆ ಮೂಲಕ್ಕೆ ನಾವು ಅಡ್ಗಾಲ ಹಾಕಿದ್ವಿ, ಮೂಲನೇ ತಡೆದ್ಬಿಟ್ವಿ ಅಂದಾಗ ರೋಗಗಳು ಬರೋದೇ ಇಲ್ಲ. ಮತ್ತು ಇನ್ನೊಂದು, ಈ ರೀತಿ ನಾವು ಭೂಮಿಯನ್ನು ಬಲವಾನ್ ಮಾಡಿ, ಭೂಮಿಯನ್ನು ಬಲಿಷ್ಠ ಮಾಡಿ, ಬಲಿಷ್ಠ ತಾಯಿ ಬಲಿಷ್ಠ ಮಗು ಅಂತ ಅಂದ್ಬಿಟ್ಟು ಒಂದು ಸಿದ್ಧಾಂತದ ಮೇಲೆ ಏನು ಮಾತಾಡ್ತಾ ಇದ್ದೀವಿ, ಇದರೊಳಗೆ ಭೂಮಿಯನ್ನು ನಾವು ಹೆಚ್ಚು ಬಲಿಷ್ಠ ಮಾಡಿ ಹೆಚ್ಚು ಪೌಷ್ಟಿಕಭರಿತ ಮಾಡಿದಾಗ ಏನಾಗುತ್ತೆ, ನಮಗೆ ಅತಿ ಹೆಚ್ಚು ಇಳುವರಿ ಸಿಗುತ್ತೆ. ಆಮೇಲೆ ಮುಖ್ಯವಾಗಿ ಇನ್ನೊಂದು ಏನು ಅಂದರೆ, ನಾವು ಯಾವುದೇ ಗೊಬ್ಬರ ಹಾಕ್ತಾನೆ, ಬೇರೆ ಥರ ಪೋಷಕಾಂಶಗಳು ಹಾಕ್ತಾನೆ ನಾವು ಬೆಳೆಯನ್ನು ಬೆಳೆಯೋಕ್ಕೆ ಹೋಗ್ತಾಯಿದ್ದೀವಿ ನಮ್ಮ ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿಯಲ್ಲಿ. ಹಾಗಾಗಿ ಈಗ ಹೊಸ್ದಾಗಿ ಬಂದಿರೋಂಥ ರೈತರುಗಳಿಗೆ ಇರ್ಬೋದು, ಮತ್ತು ಆಗಲೇ ತುಂಬ ಜನ ರೈತರು ಮಾಡ್ತಾಯಿದ್ದಾರೆ, ಸುಮಾರು ವರ್ಷಗಳಿಂದ ಕೂಡ ಮಾಡ್ತಾಯಿದ್ದೀರಾ. ತೋಟಗಳನ್ನ, ಹಳೆಯ ತೋಟಗಳಿದ್ದಾವೆ, ಅಂಥವ್ರಿಗೆಲ್ಲ ಕೂಡ ಇವತ್ತು ತುಂಬ ಥರ ರೋಗಗಳು. ಮುಖ್ಯವಾಗಿ ನಾನು ನಿಮ್ಗೆ ಹೇಳಿದಾಗೆ 90% ಅಡಿಕೆ ಗಿಡಕ್ಕೆ ಬರೋವಂಥ ರೋಗಗಳು ಯಾವುದು, ಶಿಲೀಂಧ್ರಗಳಿಂದ ಅಂತ. ಹಾಗೆ ಕೊಳೆ ರೋಗ, ಕಾಯಿ ಕೊಳೆ ರೋಗ, ಸುಳಿ ಕೊಳೆ ರೋಗ, ಇಡಿಮುಂಡಿ ರೋಗ, ಅಣಬೆ ರೋಗ, ಈ ರೀತಿ ನಾನಾ ಥರದ ರೋಗಗಳು ಬಂದು ದಕ್ಷಿಣ ಕನ್ನಡ ಈ ಭಾಗದಲ್ಲಿ ಸುಮಾರು 30-60% ಇಳುವರಿ ಕುಂಠಿತ ಆಗ್ತಾಯಿದೆ, ನಷ್ಟ ಆಗ್ತಾಯಿದೆ. ಹಾಗಾಗಿ ರೈತರು ತುಂಬ ಸಂಕಷ್ಟದಲ್ಲಿದ್ದಾರೆ. ಅವರು ಕೂಡ ಇದನ್ನು ಅರ್ಥಕೊಂಡು ಪೂರ್ಣವಾಗಿ ನೈಸರ್ಗಿಕ ಕೃಷಿನ ಅಳವಡಿಸ್ಕೊಂಡು ನೆಮ್ಮದಿಯಾಗಿ ಜೀವನ ಮಾಡಬೇಕು ಅನ್ನೋದು ನಮ್ಮದೊಂದು ಚಿಂತನೆ. ಸ್ನೇಹಿತರೆ, ನಾವು ಹೋದ ಸಂಚಿಕೆಯಲ್ಲಿ ಮಾತಾಡ್ಕೊಂಡು ತಮಗೆ ಇಂಗಾಲನ್ನು ಭೂಮಿಗೆ ನಾವು ಸೇರಿಸೋದು ಹೇಗೆ ಅಂದ್ಬಿಟ್ಟು ಮಾತಾಡ್ತಾ ಇದ್ವಿ. ಅಂಥ ಸಮಯದಲ್ಲಿ ನಾವೇನು ಮಾಡಿದ್ವಿ ಅಂದರೆ, ಒಂದು ಮರ ಇದೆ, ಸಸ್ಯ ಇದೆ ಅಂತಂದಾಗ ಇದರೊಳಗೆ ಇಂಗಾಲನ್ನು ಬೆರೆಸೋದು ಹೇಗೆ ಅನ್ನೋದು ನೋಡ್ತಾ ಇದ್ವಿ. ಅತಿ ಮುಖ್ಯವಾಗಿ ಆಗ್ತಿರೋಂಥ ಸಮಸ್ಯೆಗಳೇನಾಗಿದೆ, ರೈತರು ಅಡಿಕೆ ತುಂಬ ಹೆಚ್ಚು ವಾಣಿಜ್ಯ ಬೆಳೆ, ಹೆಚ್ಚು ಲಾಭ ಸಿಗುತ್ತೆ, ಕಮ್ಮಿ ಸಮಸ್ಯೆ. ಅಂದರೆ ಏನಾಗ್ಬಿಟ್ಟಿದೆ ಅಂದರೆ, ಯಾರೋ ಬರ್ತಾರೆ, ಒಂದು 3 ಕುಯ್ಲು ಕುಯ್ತಾರೆ, ತೊಗೊಂಡೋಗ್ಬಿಡ್ತಾರೆ, ಅವರು ನಮಗೆ ಹಣ ಕೊಟ್ಟು ಹೋಗ್ತಾರೆ ಅನ್ನೋದು ಒಂದು ತಪ್ಪು ಕಲ್ಪನೆಯಲ್ಲಿದ್ದೀರ. ಅದರಿಂದ ಹೆಚ್ಚು ಲಾಭ ಅಂತ. ಆದರೆ ನೀವು ದಕ್ಷಿಣ ಕನ್ನಡದವ್ರ ಭಾಗದಲ್ಲೆಲ್ಲ ಮಾತಾಡಿ, ಇವತ್ತು ಈ ಕೊಳೆ ರೋಗಗಳು, ಹಳದಿ ರೋಗ ಎಲ್ಲ ಬಂದು ಎಷ್ಟು ಸಮಸ್ಯೆಯಲ್ಲಿದ್ದಾರೆ ಅಂದರೆ, 1 ಸಲ 2 ಸಲ ಅವರು ಮೈಲ್ತುತ್ತು ಅಥವಾ ಕಾಪರ್ ಸಲ್ಫೇಟ್ ಮತ್ತು ಸುಣ್ಣನ ಬೆರೆಸಿ ಹೊಡೆಯುವಂಥದ್ದೊಂದಿದೆ. ಮತ್ತು ಭೂಮಿಗೆ ಸುಣ್ಣವನ್ನು ಸೇರಿಸೋದೊಂದು ಪ್ರಕ್ರಿಯೆ ಇದೆ ಮಳೆ ಬಂದಾಗ. ಅದೇನಾದ್ರೂ ಅವ್ರು ಸಿಂಪಡಣೆ ಮಾಡಿದ ತಕ್ಷಣ ಏನಾದರೂ ಮಳೆ ಬಂದ್ಬಿಡ್ತು ಅಂತ ಅಂದರೆ, ಒಂದು 2-3 ತಾಸು ಇಲ್ದೇ ಬಂದ್ಬಿಡ್ತು ಅಂತ ಅಂದಾಗ ಏನಾಗುತ್ತೆ, ಅದೆಲ್ಲ ಹೊರಟೋಗುತ್ತೆ. ಅಂಥ ಸಮಯದಲ್ಲಿ ನೀರಲ್ಲಿ ಕೊಚ್ಚೋಗೋದ್ರಿಂದ ಏನಾಗುತ್ತೆ, ಮತ್ತೆ ಹೊಡಿಬೇಕು. 3ನೇ ಸಲ ಹೊಡಿಬೇಕು ಅಂತ ಅಂದಾಗ, ಪ್ರತಿ ವರ್ಷ 2ನೇ ಸಲ ಹೊಡೆಯೋದು ಬಿಟ್ಟು 3ನೇ ಸಲ ಹೊಡಿತೀನಿ ಅಂದಾಗ ಅವರು ನಷ್ಟಕ್ಕೆ ಹೋಗ್ತಾಯಿದ್ದಾರೆ. ಯಾಕೆಂದರೆ ಬೆಳೆಯಲ್ಲಿ ನಷ್ಟ ಆಗ್ತದೆ, ಬೆಳೆಯಲ್ಲಿ ಸಮಸ್ಯೆ ಇದೆ. ಅದಾದ ನಂತರ ಈ ರೀತಿ ನಾವು ಖರ್ಚುಗಳು ಹೆಚ್ಚು ಮಾಡಿದಾಗ ನಾವು ತೋಟ ಇದ್ದೂ ಏನೂ ಪ್ರಯೋಜನ ಇಲ್ಲ ಅನ್ನೋ ರೀತಿಗೆ ಬಂದು ಕೂತಿದೆ. ಹಾಗಾಗಿ ಹೊಸದಾಗೆ ತೊಗೊಂಡಿರೋಂಥ ರೈತರು ತುಂಬ, ನೆನ್ನೆ ನಾವು ನೋಡ್ತಾ ಇದ್ವಿ, 5.5 ಲಕ್ಷ ಎಕರೆಯಿಂದ 12 ಲಕ್ಷ ಎಕರೆಗೆ ಹೊರಟೋಗಿದೆ ಅನ್ನೋದನ್ನೊಂದು ನೋಡ್ತಾ ಇದ್ವಿ. ಹಾಗಾಗಿ ಅತಿ ಹೆಚ್ಚು ಜನ ನೀವು ಆಗ್ತಾಯಿದ್ದೀರಾ, ಅಡಿಕೆ ಬಗ್ಗೆ ಮಾಹಿತಿ ಇಲ್ಲ, ಮತ್ತು ಬೆಳವಣಿಗೆಗೆ ಹೆಚ್ಚು ನೀರು ಕೊಡಬೇಕು ಅನ್ನೋದೊಂದು ತಪ್ಪು ಕಲ್ಪನೆಯಲ್ಲಿ ತುಂಬ ಸಮಸ್ಯೆ ಸಿಗಕ್ಕಂತಾರೆ. ಮತ್ತು ಏನೂ ನೋಡ್ದೇ ಕಪ್ಪು ಮಣ್ಣಲ್ಲಿ ಹಾಕ್ಬಿಟ್ಟಿದ್ದೀರಾ ತುಂಬ ಜನ. ನೀವು ಏನು ಚಿತ್ರಗಳಲ್ಲಿ ನೋಡಿದ್ರಿ ನೀವು, ಅದರೊಳಗೆ ಕೇವಲ ಅವ್ರದ್ದು 2 ವರ್ಷಕ್ಕೆ ಅಷ್ಟು ಚೆನ್ನಾಗಿ ಬಂದಿರೋಂಥ ತೋಟ ಏನಾಗಿದೆ ಅಂದರೆ, ಈ ರೀತಿ ಪೂರ್ಣವಾಗಿ ಸುಳಿ ಕೊಳೆ ರೋಗಕ್ಕೊಳಗಾಗಿ ಬರೇ ಶಿವರಾತ್ರಿಯಿಂದ ಈ ಜೂನು ಕೇವಲ 3 ತಿಂಗಳೊಳಗೆ ಸುಮಾರು 400-450 ಗಿಡ ಈ ತೋಟದಲ್ಲಿ ಹೋಗಿದೆ. ಹಾಗಾಗಿ ಅವರು ಕೂಡ ಪಾಪ ನೀವು ಹೆದರಬೇಡ್ರಿ, ನಾವು ಇದ್ದೀವಿ ಅಂತ ಹೇಳ್ಬಿಟ್ಟು ಅವರು ಕೂಡ ಹೇಳಿ ಬಂದಿದ್ದೀವಿ ಏನೇನು ಮಾಡಬೇಕು ಅಂತ ಶುರುವಚ್ಚಿದ್ದಾರೆ ಆಗಲೇ. ಅದು ತಾವುಗಳು ಕೂಡ ಹಾಗಾಗಿ ಯಾವುದೇ ತಪ್ಪಾಗಬಾರದು ಅನ್ನೋ ಒಂದು ದೃಷ್ಟಿಯಿಂದ ಅತಿ ವಿವರವಾಗಿ ಹೇಳ್ಕೊಂಡು ಹೋಗ್ತಾಯಿದ್ದೀನಿ. ಈ ಇಂಗಾಲನ್ನು ನಾವು ಸೇರಿಸ್ತೀವಿ ಅಂತಂದಾಗ ನಾವೇನು ನೋಡಿದ್ವಿ ಅಂದರೆ, ಸಾವಯವ ಪದಾರ್ಥಗಳನ್ನ, ಯಾಕೆಂದರೆ ಈ ಸಸ್ಯ 98% ಆಹಾರವನ್ನು ಬರೀ ಇಂಗಾಲ, ಜಲಜನಕ, ಆಮ್ಲಜನಕದಿಂದ ತಯಾರಿಸ್ಕೊಳ್ಳುತ್ತೆ. ಅದನ್ನು ಯಾವಾಗ ಈ ಸಸ್ಯದ ಕೊಂಬೆ ಬೀಳೋದು, ರಂಬೆ ಬೀಳೋದು, ಹಣ್ಣು ಹಂಪಲು ಪ್ರತಿಯೊಂದು, ಅಥವಾ ಇಡೀ ಗಿಡ ಬೀಳ್ಬೋದು, ಕಾಯಿ ಪಕ್ವಾದ ನಂತರ
ಬೆಳೆದಿರೋಂಥ ಗಿಡಗಳು, ಅಡಿಕೆ ತೆಂಗಿನ ಮರ ಅಲ್ಲ. ಅದರಲ್ಲಿ ಬೀಳೋಂಥ ಪ್ರತಿಯೊಂದು ವಸ್ತುನೂ ನಾವು ಯಾವ ಭೂಮಿ ಮೇಲೆ ಹಾಕ್ತೀವಿ, ವಿಘಟನೆಯಾಗಿ ಇದರೊಳಗಿರೋಂಥ ಇಂಗಾಲ ಇದೆಲ್ಲ ಏನಾಗುತ್ತೆ ಮತ್ತು ಪೋಷಕಾಂಶಗಳು ವಾಪಸ್ಸು ನಮಗೆ ಭೂಮಿಗೆ ಸೇರುವಂಥದ್ದು ಒಂದು ಕೆಲಸ ಆಗುತ್ತೆ. ನಾವು ನೋಡಿದ್ವಿ ಮೇಲೆ 6 ಅಂಗಳದಲ್ಲಿ ಮಾತ್ರ, ಮೇಲೆ 6 ಅಂಗಳದಲ್ಲಿ ಮಾತ್ರ ಆಹಾರ ಮತ್ತು ನೀರು ತೊಗೊಳ್ಳುವಂಥ ಜಳ್ಳು ಬೇರು ಎಷ್ಟಿದೆ, 96% ಎಲ್ಲಿದೆ, ಮೇಲ್ ಬರೇ 6 ಇಂಚು 6 ಇಂಚಸ್ಸಲ್ಲಿ 6 ಅಂಗಳದಲ್ಲಿ ಇದೆ ಅನ್ನೋದನ್ನು ನಾವು ನೋಡಿದ್ದೀವಿ. ಸೊ ಹಾಗಾಗಿ ಏನಾಗುತ್ತೆ, ಏನೇ ಒಂದು ಬೆಳೆ ಬಂತು ಅಂದಾಗ, ನೀವು ಅಡಿಕೆ ಇರ್ಬೋದು, ತೆಂಗಿರ್ಬೋದು, ಮತ್ತು ಪ್ರತಿಯೊಂದು ಯಾವುದೇ ಒಂದು ಬೆಳೆ ಇರ್ಬೋದು, ಆ ವರ್ಷದಲ್ಲಿ ಆ ಬೆಳೆಯನ್ನು ಏನು ಬೇರುಗಳಲ್ಲಿ ಶೇಖರಣೆ ಮಾಡಿರುತ್ತೆ ಮತ್ತು ಇದು ಆ ಬೆಳವಣಿಗೆಗೆ ಬೇಕಾದಂಥ ಪೋಷಕಾಂಶಗಳನ್ನ ತೊಗೊಳ್ತಾ ಇರ್ತದೆ. ಅಂಥ ಸಮಯದಲ್ಲಿ ಏನಾಗುತ್ತೆ ಅಂದರೆ, ಈ ಬೆಳೆ ಆದ ನಂತರ, ಇವಾಗ ತೊಗರಿ ಬೆಳೆದೀವಿ, ತೊಗರಿ ಆದ ನಂತರ, ಭತ್ತ ಬೆಳೆದೀವಿ, ಭತ್ತ ಆದ ನಂತರ, ರಾಗಿ ಬೆಳೆದಿದೆ, ಅದೇ ರೀತಿ ಅದಾದ ನಂತರ, ಅದೇ ರೀತಿ ಅಡಿಕೆ ಕೊಯ್ಲೆಲ್ಲ ಮುಗಿದ ನಂತರ ಇದಕ್ಕೆ ಬೇಕಾದಂಥ ಪೋಷಕಾಂಶದ ಕೊರತೆ ಆಗುತ್ತೆ. ಕಾರಣ ಯಾಕೆಂದರೆ ಈ ಮೇಲೆ 6 ಅಂಗಳದಲ್ಲಿರುವಂಥ ಅನ್ನವನ್ನು, ಪೋಷಕಾಂಶವನ್ನು ಸಂಪೂರ್ಣವಾಗಿ ತೊಗೊಂಡ್ಬಿಟ್ಟಿದ್ದೇವೆ. ಹಾಗಾಗಿ ಇದು ಖಾಲಿ ಆಗ್ತದೆ. ಇದನ್ನು ಕೆಳಗಡೆಯಿಂದ ತಂದಾಕೋದು ಎರೆಹುಳು ಅಂತ ನೋಡಿದ್ದೀವಿ. ಜೀವಾಮೃತ ಮಾಡಿ ಗಮಲ ಕೊಟ್ಟಿಟ್ಕೊಂಡು ಎರೆಹುಳುಗಳು ಕೆಲಸ ಮಾಡ್ತವೆ, ತಂದಾಕ್ತವೆ ಅನ್ನೋದು ಕೂಡ ನೋಡಿದ್ದೀವಿ. ಹೆಚ್ಚು ಪ್ರಮಾಣದಲ್ಲಿ ಪೋಷಕಾಂಶಗಳು ಭೂಮಿಲಿದೆ, ಅದನ್ನು ತಂದಾಕೋದು ಎರೆಹುಳುಗಳು ಅಂತ ಕೂಡ ನೋಡಿದ್ದೀವಿ. ಆದರೆ ಏನೇ ಆಯಿತು ಅಂದರೂ ಕೂಡ ನಾವು ಇದನ್ನು ತಯಾರಿಸ್ಕೊಂಡಿರೋ ಆಹಾರ ಇದು ಭೂಮಿ ಮೇಲೆ ಬಿದ್ದಾಗ ಅದನ್ನು ನಾವು ಸಂಪೂರ್ಣವಾಗಿ ಉಪಯೋಗಿಸ್ಕೊಬೇಕು, ಮರುಬಳಕೆ ಮಾಡ್ಕೊಬೇಕು, ಮರುಪೂರ್ಣ ಮಾಡಬೇಕು. ಇಂಥ ಮಾಡುವಾಗ ನಾವು ಯಾವ ಜೀವಾಮೃತ ಆಗ್ತಾವೋ ಹೆಚ್ಚೆಚ್ಚು ಜೀವಾಣುಗಳಿರ್ತವೆ, ಇದರೊಳಗಿರೋಂಥ ಪೋಷಕಾಂಶಗಳನ್ನ ವಿಘಟನೆ ಮಾಡಿ ಮೇಲ್ಮೈಯಲ್ಲಿ ಇದನ್ನು ಕೊಟ್ಟಾಗ ನಮ್ಮ ಈ ಬೇರುಗಳು ಪದೇ ಪದೇ ತೊಗೊಂಡು ನಮಗೆ ಹೊಸ ಹೊಸ ಬೆಳೆಗಳು, ತಟ್ಟೆ ಖಾಲಿ ಆಯಿತು, ಅತಿಥಿಗಳು ಹೋದರೂ ಹೊಸ ಗಿಡ ಹಾಕ್ತೀವಿ, ಹೊಸ ಬೆಳೆ ಹಾಕಿದ್ವಿ, ಅಥವಾ ಪೂರ್ತಿ ಕಾಯೆಲ್ಲ ಕಿತ್ಕೊಂಡು ಮುಂದಿನ ಬೆಳೆಗೆ ಬರಬೇಕು, ಒಂಬಾಳೆ ಬರಬೇಕು, ಕಾಯಿ ಕಚ್ಚಬೇಕು ಮತ್ತು ಕಾಯಿ ಬಲಿಬೇಕು, ಅದನ್ನು ತೊಗೊಂಡು ನಾವು ಮಾರಬೇಕು. ಅಂಥ ಸಮಯದಲ್ಲಿ ಈ ತಟ್ಟೆ ಖಾಲಿಯನ್ನು ಮರುಪೂರ್ಣ ಮಾಡೋದು ಯಾವ ರೀತಿ, ಇದು ಮೇಲಿಂದ ಬಿದ್ದಂಥವನ್ನು ನಾವು ಎಲ್ಲೂ ಎತ್ಕೊಂಡೋಗಿ ಆಚೆ ಹಾಕ್ತಾನೆ ಸುಡ್ದೇ ಇದನ್ನು ನಮ್ಮ ಭೂಮಿ ಮೇಲೆ ಬಿಡೋದ್ರಿಂದ ನಿರಂತರವಾಗಿ ವಿಘಟನೆ ಆಗಿ ಏನಾಗುತ್ತೆ, ಇಲ್ಲಿ ನಮಗೆ ಬೆಳೆಗಳು ಬರೋದನ್ನಾಗುತ್ತೆ. ಆದರೆ ಇದನ್ನು ಮಾಡಬೇಕು ಅಂದಾಗ ನಾವು ಇಂಗಾಲ ಇರಬೇಕು, ಸಾವಯವ ಇಂಗಾಲ ಇರಬೇಕು ಅಂತ ನೋಡಿದ್ವಿ. ಸಾವಯವ ಇಂಗಾಲ ಅಂತ ಮಾತಾಡಿದಾಗ ಇಂಗಾಲ ಇದನ್ನು ನಾವು ಭೂಮಿಗೆ ಸ್ಥಿರೀಕರಿಸೋದು, ಇದನ್ನು ಮಾತಾಡ್ತಾ ನೋಡಿದ್ವಿ. ನಾವು ಏನು ಬಿದ್ದಂಥ ರವದಿನ ನೀವು ಉಳುಮೆ ಮಾಡಿಬಿಟ್ಟಾನ ಅದು ಮಾಡಿದಾಗ ಏನಾಗುತ್ತೆ, ಅದು ಕತ್ತರಿಸಿ ಹಾಕಿ ಅಥವಾ ಇದು ಉಳುಮೆ ಮಾಡಿ ಇದು ಮಾಡಿದಾಗ ಭೂಮಿಯೊಳಗೆ ಸೇರೋವಂಥದ್ದು ಒಂದು ವ್ಯವಸ್ಥೆ. ಸಾವಯವ ಇಂಗಾಲ ಯಾವಾಗ ಹೆಚ್ಚಾಗುತ್ತೆ, ಮಣ್ಣಿನ ಬೌದ್ಧಿಕ, ರಾಸಾಯನಿಕ ಮತ್ತು ಜೈವಿಕ ಒಂದು ವಾತಾವರಣವೇ ಅದರದ ಒಂದು ಗುಣಲಕ್ಷಣಗಳನ್ನೇ ಬದಲಾವಣೆ ಆಗುತ್ತೆ ಅನ್ನೋದನ್ನು ನಾವು ನೋಡಿದ್ವಿ. ಸೊ ಅದೇ ರೀತಿ ಏನಾಗುತ್ತೆ ಅಂದರೆ, ಯಾವಾಗ ಇಂಗಾಲ ಜಾಸ್ತಿ ಆಗುತ್ತೆ, ಈ ಗುಣಲಕ್ಷಣಗಳು ಬದಲಾವಣೆ ಆಗುತ್ತೆ. ಅತಿ ಮುಖ್ಯವಾಗಿ ಆಗೋದು ನೋಡ್ಕೊಳ್ಳಿ ನೀವು, ರೈತರಿಗೆ ಅತಿ ಹೆಚ್ಚು ಸಮಸ್ಯೆ ಇರೋದಲ್ಲಿ ನಮಗೆ ಉತ್ತರ ಕನ್ನಡ, ದಕ್ಷಿಣ ಕನ್ನಡದಲ್ಲಿ ಏನಾಗುತ್ತೆ ಅಂದರೆ, ಹೆಚ್ಚು ಮಳೆ, ಒಂದು 4-4.5 ಸಾವಿರ ಮಿಲಿಮೀಟರ್ ತನಕ ಮಳೆ ಬಂದ್ಬಿಟ್ಟು ಮೇಲ್ಮಣ್ಣು ಕೊಚ್ಕೊಂಡು ಹೋಗ್ಬಿಟ್ಟು ಪೋಷಕಾಂಶಗಳನ್ನ ತೊಗೊಂಡೋಗುತ್ತೆ, ಅವ್ರಿಗೆ ಪೋಷಕಾಂಶದ ಕೊರತೆ ಆಗುತ್ತೆ. ಪೋಷಕಾಂಶದ ಕೊರತೆ ಆದಾಗ ಇದೆಲ್ಲ ರೋಗ ಬರೋದು ಅನ್ನೋದು ನಾನು ನಿಮ್ಗೆ ಇದೇನು ಹೇಳ್ತಾ ಇರೋದು. ಅಂಥ ಸಮಯದಲ್ಲಿ ಏನಾಗುತ್ತೆ, ಮತ್ತೆ ಅದು ಮರುಪೂರ್ಣ ಮಾಡೋಕ್ಕೆ ಸುಣ್ಣ ಹಾಕೋದು ಮತ್ತೊಂದು ಇನ್ನೊಂದು ಮಾಡಿಬಿಟ್ಟು ಅವರು ಏನು ಮಾಡ್ತಾರೆ, ಇದನ್ನು ಬೆಳೆಯೋದಕ್ಕೆ ಹೊಡ್ತಾರೆ. ಆದರೆ ನಮ್ಮ ಭಾಗದಲ್ಲಿ ಏನಾಗುತ್ತೆ ಅಂದರೆ, ಈ ಒಂದು ಸಾವಯವ ಇಂಗಾಲನ ನಾವು ಭೂಮಿಗೆ ನಾವು ಶೇಖರಣೆ ಮಾಡೋದ್ರಿಂದ ಹೆಚ್ಚು ಭೂಮಿ ಇರ್ಬೋದು, ಕಪ್ಪು ಮಣ್ಣಿನ ಭೂಮಿ ಇರ್ಬೋದು, ಅಥವಾ ಮರಳು ಮಿಶ್ರಿತ ನಮ್ಮದೇನು ಕೆಬ್ಬೆ ಭೂಮಿ ಅಂತೀವೋ ಹೆಚ್ಚು ಇದಿರ್ಬೋದು, ಮರಳು ಇರ್ಬೋದು. ಅಂಥ ಸಮಯದಲ್ಲಿ ಏನಾಗುತ್ತಂತೆ, ಬಿದ್ದ ನೀರು ಒಳಗಡೆ ಹೋಗೋದಿಲ್ಲ. ಈ ಎರೆಮಣ್ಣೊಳಗೆ ಏನಾಗುತ್ತೆ ಅಂದರೆ, ಬಿದ್ದಂಥ ನೀರು ಒಳಗಡೆ ಹೋಗೋಕ್ಕಾಗೋದಿಲ್ಲ. ನಾನು ನಿಮಗೆ ತೋರಿಸಿದ್ದೆ, ತುಂಬ ಸಣ್ಣ, ಅದರದ ಗಾತ್ರನೇ ತುಂಬ ಸಣ್ಣ ಇದ್ದು ಅದ್ರದ್ದು ಏನಾಗುತ್ತೆ, ಆ ಪೂರ್ತಿ ಸಣ್ಣವಾಗಿದ್ದಂಥ ಬಿದ್ದಂಥ ಮಳೆ ನೀರೇನಾಗ್ಬಿಡುತ್ತೆ, ಪೂರ್ತಿ ಈ ಮಣ್ಣೊಳಗೆ ಸೇರ್ಕೊಂಡು ಗಾಳಿ ಒಳಗಡೆ ಹೋಗ್ದಾನೆ ಏನಾಗುತ್ತೆ, ಗಾಳಿ ಯಾವಾಗ ಒಳಗಡೆ ಹೋಗಲ್ವೋ ಅಲ್ಲಿ ಜೀವಾಣುಗಳು ನಾಶ ಆಗ್ತವೆ. ಅಂಥ ಸಮಯದಲ್ಲಿ ಏನಾಗುತ್ತೆ, ರೋಗಾಣುಗಳು, ಶಿಲೀಂಧ್ರಗಳು ಯಾವುದು ಗಿಡಗಳಿಗೆ ಸಮಸ್ಯೆ ಮಾಡ್ತಾವೋ ಹೆಚ್ಚಾಗ್ತವೆ, ಹೋಗಿ ದಾಳಿ ಮಾಡ್ತವೆ. ನಮ್ಮ ಎಲೆ ಹಳದಿ ಆಗೋದು, ಎಲೆ ಚಕ್ಕೋರ ರೋಗ ಬರೋದು, ಮತ್ತು ಕಾಯಿ ಉದುರೋದು, ಹಣ್ಣು ಹೊಡ್ಕೋದು, ಕಾಯಿ ಒಡೆದೋಗೋದು, ಬೂಸ್ಟ್ ರೋಗ ಬರೋದು, ಇವೆಲ್ಲ ಆಗೇನಂತೆ ಗಿಡ ಸತ್ತೋಗೋದು, ಡೈಬ್ಯಾಕ್ ಅಂತ ಏನಂತೀವಿ, ಮತ್ತು ಕೊಳೆ ರೋಗಗಳಿಂದ ಇಡೀ ಮುಂಡಿ ಉದುರೋಗೋದು. ಇಂಥ ಕೆಲಸ ಎಲ್ಲ ಯಾವಾಗುತ್ತೆ, ಗಾಳಿಯ ಪ್ರವೇಶ ಆಗದಿರುವಾಗ ಇದು ತುಂಬ ದೊಡ್ಡ ಸಮಸ್ಯೆ ಆಗುತ್ತೆ. ಹಾಗಾಗಿ ಸ್ನೇಹಿತರೆ, ನೀವು ಯಾವಾಗ ಬಿದ್ದಂಥ ಕಸವನ್ನೆಲ್ಲ ಭೂಮಿ ಮೇಲೆ ಹಾಕ್ತೀರಾ, ಭೂಮಿನ ಮುಚ್ತೀರಾ, ಅಂಥ ಸಮಯದಲ್ಲಿ ನೀರನ್ನು ಕೊಡ್ತೀರಾ. ನೀರನ್ನು ತುಂಬ ಹುಷಾರಾಗಿ ಕೊಡಬೇಕು. ತುಂಬ ತಪ್ಪೇನು ಮಾಡ್ತಾ ಇದ್ದೀರಾ ಅಂತಂದರೆ, ಅಡಿಕೆಗೆ ಹೆಚ್ಚು ನೀರು ಬೇಕು ಅಂತ ಒಂದು ತಪ್ಪು ಕಲ್ಪನೆಯಲ್ಲಿ ಏನಾಗ್ತಿದೆ, ನಮಗೆ ಹೆಚ್ಚೆಚ್ಚು ನೀರು ಕೊಡೋದು. ಹೆಚ್ಚೆಚ್ಚು ನೀರು ಕೊಡೋದ್ರಿಂದ ಹೆಚ್ಚೆಚ್ಚು ನೀರ್ಮಯ ಆಗ್ತಿದೆ. ನಾವು ನೆನ್ನೆನೇ ಹೋದ ಸಂಚಿಕೆಯಲ್ಲಿ ನಾವು ನೋಡಿದ್ವಿ, ಮಣ್ಣಿನ 2 ಕಣಗಳ ಮಧ್ಯೆ ಇರುವಂಥ ರಂಧ್ರಗಳಲ್ಲಿ ಅರ್ಧ ಭಾಗ ನೀರಿರಬೇಕು, ಅರ್ಧ ಭಾಗ ಗಾಳಿ ಇರಬೇಕು ಅಂತ ನೋಡಿದ್ವಿ. ಅದು ನೀರು ಆವಿನ ಮಾತ್ರ ತೊಳುತ್ತೆ ಅನ್ನೋದು ಕೂಡ ನೋಡಿದ್ವಿ. ಅವಾಗ ಯಥೇಚ್ಛವಾಗಿ ಭೂಮಿಲಿರೋಂಥ ಪೋಷಕಾಂಶ ಜೀವಾಣುಗಳೆಲ್ಲ
ಸ್ಥಿರೀಕರಿಸಿರೋಂಥ ಮಾರ್ಪಾಡು ಮಾಡಿಕೊಟ್ಟಿರೋಂಥ ಪೋಷಕಾಂಶಗಳನ್ನ ಗಿಡಗಳು ತೊಗೊಂಡು ಯಥೇಚ್ಛವಾಗಿ ಅದರೊಳಗಿರೋಂಥ ಒಂದು ಒತ್ತಡ ಏನು ಬೇಕು ಆ ಶರೀರದಲ್ಲಿ ಆ ಒತ್ತಡ ನಿರ್ಮಾಣ ಆಗಿ, ಹೆಚ್ಚು ನೀರಿದ್ದಾಗ ಒತ್ತಡ ನಿರ್ಮಾಣ ಆಗದೇ ಬರೀ ನೀರು ಆಚೆ ಹಾಕೋದ್ರೊಳಗೆ ಅದ್ರ ಕೆಲಸ ಆಗುತ್ತೆ. ಆದರೆ ಯಾವಾಗ ನಾವು ಪೋಷಕಾಂಶ ಎಲ್ಲ ಬೇಕು ಅದರೊಳಗೆ ಬೇಕಾಗಿರೋಂಥ ಒಂದು ಒತ್ತಡ ಏನಿದೆ ಅದರೊಳಗೆ ಆ ಎಳ್ಕೊಳ್ಳೋದಕ್ಕೆ ಏನು ಬೇಕಾಗಿದೆ, ಯಾವಾಗ ಅರ್ಧ ಗಾಳಿ ಅರ್ಧ ನೀರಿರುತ್ತೆ ಅತಿ ಉತ್ಕೃಷ್ಟವಾಗಿ ಏನಾಗುತ್ತೆ ಪೋಷಕಾಂಶಗಳು ಎಲ್ಲಿ ಬೇಕೋ ಅಲ್ಲಿ ಸರಬರಾಜು ಮಾಡಿ ಗಿಡದ ಬೆಳವಣಿಗೆಯಿಂದ ಹಿಡಿದು ಹೂವು ಆಗೋದ್ರಿಂದ ಹಿಡಿದು ಕಾಯಿ ಕಚ್ಚೋದ್ರಿಂದ ಹಿಡಿದು ಹಣ್ಣಾಗೋದ್ರಿಂದ ಪಕ್ವ ಆಗೋದು ಯಾವುದೇ ರೋಗ ಬರ್ದಿರಂಗೂ ಆಗಬೇಕಾದ್ರೆ ಏನಾಗುತ್ತೆ ಈ ಮಣ್ಣನ್ನು ನಾವೇನು ಮಾಡಬೇಕಾಗುತ್ತೆ ಅರ್ಧ ಗಾಳಿ ಮತ್ತು ಅರ್ಧ ನೀರನ್ನು ಮಾಡಬೇಕಾಗತ್ತೆ. ನೀವು ಏನು ತೋಟದಲ್ಲಿ ಅದು ನೋಡಿದ್ರೆ ಅವ್ರದ್ದು ದೊಡ್ಡ ಸಮಸ್ಯೆ ಆಗಿರುತ್ತೆ. ಆ ರೋಗ ಏನು ಅವ್ರದ್ದು ಕೊಳೆ ರೋಗ ಅಂತ ಬಂದು ಎಲ್ಲ ಇಡೀ ಮುಂಡಿಗಳು ಬಿದ್ದೋಗಿದ್ದಾವೆ, ಇಡೀ ಗಿಡನೇ ಮುರಿದು ಬಿದ್ದಿದ್ದಾವೆ. ಅದೆಲ್ಲ ಸಮಸ್ಯೆ ಏನು ಅಂದರೆ ಈ ಒಂದು ವ್ಯವಸ್ಥೆ ಅಲ್ಲಿ ಇಲ್ದಿರೋದ್ರಿಂದ ಕರಿಮಣ್ಣಲ್ಲಿ ಪೂರ್ತಿ ನೀರು ಯಥೇಚ್ಛವಾಗಿ ಕೊಟ್ಟು ಏನು ಮಾಡಿದ್ದಾರೆ ಕಪ್ಪು ಮಣ್ಣಲ್ಲಿ ಅವರು ಶಿಲೀಂಧ್ರಗಳಿಗೆ ಜಾಗ ಮಾಡಿಕೊಟ್ಟಿದ್ದಾರೆ. ಅಂಥ ಸಮಯದಲ್ಲಿ ಏನಾಗುತ್ತೆ ಈ ರೋಗ ದಾಳಿ ಮಾಡಿ ಗಿಡಗಳೆಲ್ಲ ಸಾಯ್ತವೆ. ಸೊ ಹಾಗಾಗಿ ಇದನ್ನು ಮಾಡಬೇಕು ಅಂದಾಗ ಏನು ಮಾಡ್ಬೇಕು ನಾವು ಈ ಸಾವಯವ ಪದಾರ್ಥನ ಇಲ್ಲಿ ಹಾಕೋದ್ರಿಂದ, ಬರೀ ಈ ಸಾವಯವ ಪದಾರ್ಥ ಅಂತಂದಾಗ ನಾವು ಬಾಳೆ ಹಾಕಿದ್ದೀವಿ, ನಾವು ಅಡಿಕೆ ಹಾಕಿದ್ದೀವಿ, ತೆಂಗು ಹಾಕಿದ್ದೀವಿ, ಭತ್ತ ಹಾಕಿದ್ದೀವಿ, ಗೋಧಿ ಹಾಕಿದ್ದೀವಿ ಅಂತ ಬರೀ ಅದನ್ನು ಹಾಕಿದ್ರೆ ಸಾಗಲ್ಲ. ಅದ್ರಲ್ಲಿ ಬರೀ ಹೆಚ್ಚು ಇಂಗಾಲ ಇರುತ್ತೆ. ಆದರೆ ಈ ಇಂಗಾಲ ಸ್ಥಿರೀಕರಿಸ್ಬೇಕು ಭೂಮಿಲಿ ಅಂತ ಅಂದಾಗ ನಾವೇನು ಮಾಡ್ಬೇಕಾಗತ್ತೆ, ಈ ಇಂಗಾಲದ ಜೊತೆಗೆ ಸಾರಜನಕ ಹಾಕ್ಬೇಕಾಗತ್ತೆ. ಸಾರಜನಕ ಅಂದರೆ ಯೂರಿಯಾ ಅಂತ ಅಂದ್ಬಿಟ್ಟು ಓಡೋಗಿ ಅಂಗಡಿಯಿಂದ ತರೋದಲ್ಲ. ಸಾರಜನಕ ಹೆಚ್ಚಿರುವಂಥದ್ದು, ಸಾರಜನಕ ಸ್ಥಿರೀಕರಿಸೋಂಥ ಗಿಡಗಳು ಯಾವುದೋ ಕಾಳು ಗಿಡಗಳು, ತೊಗರಿ, ಅಳಸಂಡೆ, ಉದ್ದು, ಹೆಸರು, ಅಪ್ಸೆಣಬು, ಡಯಾಂಚ ಮತ್ತು ಈ ರೀತಿ ಬೇರೆ ಬೇರೆ ಎಲ್ಲ ಕಾಳು ಗಿಡಗಳನ್ನ ನಾವು ಇದ್ರ ಜೊತೆಗೆ ಬೆಳೆಯೋದ್ರಿಂದ, ನಮ್ಮ ಭೂಮಿಯಲ್ಲಿ ಬೆಳೆದಿರೋದ್ರಿಂದ ಏನಾಗುತ್ತೆ ಈ ಒಂದು ಏಕದಳ ಅವಶೇಷಗಳನ್ನ ಮತ್ತು ದ್ವಿದಳ ಅವಶೇಷಗಳನ್ನ ಯಾವಾಗ ಭೂಮಿಗೆ ಹಾಕ್ತೀವಿ ಜೀವಾಣುಗಳು ಅದನ್ನು ವಿಘಟನೆ ಮಾಡಿ ಏನು ಮಾಡ್ತವೆ ಭೂಮಿಗೆ ಅದನ್ನು ಕೊಡುತ್ತೆ. ಯಾವ ಅನುಪಾತದಲ್ಲಿ 10 ಇಂಗಾಲ 1 ಸಾರಜನಕ ಈ ಪ್ರಮಾಣದಲ್ಲಿ ಏನು ಮಾಡುತ್ತೆ ಅದನ್ನು ಭೂಮಿಗೆ ಕೊಟ್ಟಾಗ ಏನಾಗುತ್ತೆ ಆ ಭೂಮಿಯೊಳಗೆ ಈ ಒಂದು ಸಸ್ಯಕ್ಕೆ ಬೇಕಾಗಿರೋಂಥ ಪೋಷಕಾಂಶಗಳು ಅತಿ ಹೆಚ್ಚಾಗಿ ಉಳ್ಕೊಂಡಿದ್ದು ಈ ಒಂದು 10:1 ಅನುಪಾತದಲ್ಲಿ ಭೂಮಿಯಲ್ಲಿ ಸೇರುತ್ತೆ. ಅದನ್ನು ಹ್ಯೂಮಸ್ ಅಂತ ಅಂತೀವಿ ಅಥವಾ ಜೀವನ ದ್ರವ್ಯ ಅಂತೀವಿ. ಈ ಜೀವನ ದ್ರವ್ಯ ಅಂತ ಅಂದ್ರೇನು, ಹ್ಯೂಮಸ್ ಅಂತ ಅಂದ್ರೇನು ಅಂದರೆ ಇವು ಭೂಮಿಗೆ ಸಸ್ಯಕ್ಕೆ ಬೇಕಾದಂಥ ಪೋಷಕಾಂಶಗಳನ್ನ ಮುಂದಿನ ಬೆಳೆಗೆ ಬೇಕಾದಂಥ, ನಾವೇನು ನೋಡಿದ್ವಿ ಇಲ್ಲಿ ಖಾಲಿ ಆಗೋಗ್ಬಿಡುತ್ತೆ ಅಂತ ಮುಂದಿನ ಬೆಳೆಗೆ ಬೇಕಾದಂಥ ಪೋಷಕಾಂಶ ಅಲ್ಲೇ ಇದ್ಬಿಟ್ಟು ಕೊಡೋವಂಥ ಒಂದು ವ್ಯವಸ್ಥೆ ಈ ಹ್ಯೂಮಸ್. ಇದೊಂದು ಬ್ಯಾಂಕು. ಇದು ಮುಂದಿನ ಬೆಳೆಗಳಿಗೆಲ್ಲ ನಮ್ಗೆ ಅನುಕೂಲ ಮಾಡೋಂಗೆ ಒಂದು ವ್ಯವಸ್ಥೆ ಮಾಡೋದಕ್ಕೆ ನಾವೇನು ಮಾಡ್ತೀವಿ ಈ ಇಂಗಾಲ ಮತ್ತು ಸಾರಜನಕದ ಅನುಪಾತದಲ್ಲಿ ನಾವು ಬೆಳೆಗಳನ್ನ ಬೆಳೆದು ಭೂಮಿ ಮೇಲೆ ಹಾಕಿ ಒದಕೆ ಮಾಡಿ ಹಾಕಿದಾಗ ಏನಾಗುತ್ತೆ ಅವು ಭೂಮಿಗೆ ಸೇರ್ತವೆ ಹ್ಯೂಮಸ್ ಅಂತ. ಈ ಹ್ಯೂಮಸ್ ಏನಾಗುತ್ತೆ ಅಂದರೆ ಇದು ನೀರಲ್ಲಿ ಕರಗೋದಿಲ್ಲ, ಆದರೆ ನೀರಲ್ಲಿ ಕರಗೋದಿಲ್ಲ ಭೂಮಿಲೇ ಇರುತ್ತೆ, ಆದರೆ ಗಿಡದ ಮುಂದಿನ ಬೆಳವಣಿಗೆ ಅದು ತೊಗೊಂಬಿಡುತ್ತೆ. ಹಾಗಾಗಿ ನಾವು ನಿರಂತರವಾಗಿ ಈ ಹ್ಯೂಮಸ್ನ ಜೀವನ ದ್ರವ್ಯವನ್ನು ನಿರಂತರವಾಗಿ ತಯಾರಿಸ್ತಾನೆ ಇರಬೇಕು. ಹಾಗೆ ಮಾಡಬೇಕು ಅಂದಾಗ ಏನು ಮಾಡಬೇಕು ಏಕದಳ ದ್ವಿದಳ ಬೆಳೀತಾನೆ ಇರಬೇಕು. ನಿಮ್ಮ ಅಡಿಕೆ ಇರಲಿ ತೆಂಗಿರಲಿ ಏನಿರಲಿ ಅದರೊಳಗೆ ಮಿಶ್ರ ಬೆಳೆಗಳನ್ನ ಬೆಳೆದು ಅದರ ರೌದಿಯನ್ನೆಲ್ಲ ಭೂಮಿ ಮೇಲೆ ಹಾಕೋದ್ರಿಂದ ಅದರ ಕಸನ್ನೆಲ್ಲ ಭೂಮಿ ಮೇಲೆ ಹಾಕೋದ್ರಿಂದ ಹ್ಯೂಮಸ್ ಮಾಡಿ ನಾವು ಭೂಮಿಗೆ ಕೊಡುವಂಥದ್ದು ಒಂದು ಅದ್ಭುತವಾದ ಕ್ರಿಯೆ ಆಗುತ್ತೆ. ಬೆಳೆ ನಿರಂತರವಾಗಿ ಬರೋದಕ್ಕೆ ಇದಾಗುತ್ತೆ. ಮತ್ತು ಹ್ಯೂಮಸ್ ಮುಂದೆ ಏನು ಕೆಲಸ ಮಾಡುತ್ತೆ ಅಂತ ನೋಡೋಣ ಸ್ನೇಹಿತರೆ. ಈ ಹ್ಯೂಮಸ್ ಅಂತ ಅನ್ನೋದನ್ನು ಇದರಿಂದ ಆಗುವಂಥ ಪ್ರಯೋಜನಗಳೇನು, ಇದರಿಂದ ಯಾವ ರೀತಿ ಜೀವನ ದ್ರವ್ಯ, ಇದರಿಂದ ಯಾವ ರೀತಿ ನಮಗೆ ಅನುಕೂಲ ಆಗುತ್ತೆ, ಯಾವ ರೀತಿ ಇದು ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಕೊಡುತ್ತೆ ಗಿಡಗಳಿಗೆ ಭೂಮಿಗೆ ಅನ್ನೋದನ್ನು ನಾವು ಇವಾಗ ನೋಡೋಣ. ರೋಗ ಬರ್ದಿರಂಗೆ ಮೊದಲು ನೋಡ್ಕೊಳ್ಳಿ. ಇವಾಗ ನೀವು ಬಂದೇಂದರೆ ಆಗಲೇ ಮಾಡ್ತಿರೋಂಥ ನೈಸರ್ಗಿಕ ಕೃಷಿಕರು ಕಳೆದ 5, 6, 8, 10 ವರ್ಷ 12 ವರ್ಷದಿಂದ ಮಾಡ್ತಿರೋಂಥ ರೈತರ ತೋಟಗಳು ಹೋಗ್ಬಿಟ್ರೆ ನೀವು ಒಂದೇ ಒಂದು ಎಲೆ ಹಳದಿ ಆಗಿರೋದು ಕಾಣಲ್ಲ, ಒಂದೇ ಒಂದು ಕಾಯಿ ಬಿದ್ದಿರೋದು ಕಾಣಲ್ಲ. ಅರ್ಥ ಆಯ್ತಾ? ಸೊ ಹಾಗಾಗಿ ಅವ್ರು ಮಾಡಿರೋದೇನು ಭೂಮಿನ ಬಲಿಷ್ಠ ಮಾಡ್ಕೊಂಡು ಹೋಗಿದ್ದಾರೆ. ನೀವು ಮಾಡಬೇಕಾದ್ರೆ ಅಷ್ಟೇ ಕೆಲಸ. ಬಂದುಬಿಟ್ಟಿದೆ ಇವಾಗ ಅಂದರೆ ಜ್ವರ ಬಂದುಬಿಟ್ಟಿದೆ, ಅದಕ್ಕೆ ಒಂದು ಕ್ರೋಸಿನ್ ಕೊಡಬೇಕು, ಇನ್ನೊಂದು ಕೊಡಬೇಕು, ಕೊಟ್ಬಿಡೋಣ, ಒಂದು ಕಷಾಯ ಕೊಡಬೇಕು, ಕೊಟ್ಬಿಡೋಣ, ವಿಧಿ ಇಲ್ಲ. ಆದರೆ ಮುಂದೆ ಅದು ಬರ್ದಿರಂಗೆ ನೋಡಿಕೊಂಡು ಅಥವಾ ಅದು ಬರಲೇಬಾರ್ದು ಅನ್ನೋ ರೀತಿ ನೋಡಿಕೊಂಡು ಮಾಡೋನೇ ಬುದ್ಧಿವಂತ ಆಗ್ತಾನೆ. ಹಾಗಾಗಿ ಏನು ಮಾಡ್ಬೇಕು ನಾವು ಬರ್ದಿರಂಗೆ ನೋಡ್ಕೊಬೇಕು. ಈ ಹ್ಯೂಮಸ್ ಅಂತ ಅನ್ನೋದನ್ನ ಏನಾಗುತ್ತೆ ಅಂದರೆ ಈ ಹ್ಯೂಮಸ್ಸಲ್ಲಿ ಇಂಗಾಲ, ಸಾರಜನಕ, ಗಂಧಕ ಮತ್ತು ಫಾಸ್ಫರಸ್ ರಂಜಕ ಇವಿಷ್ಟನ್ನು ಸೇರ್ಕೊಂಡು ಏನಾಗುತ್ತೆ ಈ ಹ್ಯೂಮಸ್ ಆಗಿರುತ್ತೆ. ಇಂಗಾಲ ಮತ್ತು ಸಾರಜನಕ ನಾವು ನೋಡಿದ್ವಿ ಭೂಮಿಯಿಂದ ಸಿಗುತ್ತೆ, ಕಾಳುಗಿಡಗಳೆಲ್ಲ ಹಾಕಿತ್ತು ಸಾರಜನಕ ಸಿಗುತ್ತೆ. ಯಥೇಚ್ಛವಾಗಿ ಶರೀರದ 58 ಭಾಗ ಏನು ಇಂಗಾಲ ಇರುತ್ತೋ ಅದೆಲ್ಲ ಪೂರ್ತಿ ಭೂಮಿಗೆ ಸೇರಿರೋದ್ರೊಳಗೆ ಏನಿದೆ ಅದನ್ನು ಕೂಡ ನಮ್ಮ ಭೂಮಿಗೆ ಸಿಗೋದ್ರಿಂದ ಇಂಗಾಲ ಸಾರಜನಕ ಸಿಗುತ್ತೆ. ಮತ್ತು ಈ ಗಂಧಕ ರಂಜಕ ಏನಾಗುತ್ತೆ ಅಂದರೆ ಸಸ್ಯ ಭೂಮಿಯಿಂದ ತೊಗೊಂಡು
ಭೂಮಿಯಿಂದ ತೊಗೊಂಡು ಬೆಳವಣಿಗೆ ಏನಾಗಿದೆ ಅದು ಶರೀರದಲ್ಲೇ ಇರುತ್ತೆ. ಆ ಶರೀರ ಯಾವಾಗ ಭೂಮಿಗೆ ಬೀಳುತ್ತೆ ಅಥವಾ ನಾವು ಕಿತ್ತ ಮೇಲೆ ಅದನ್ನೇನು ಮಾಡಬೇಕು, ಭೂಮಿ ಮೇಲೆ, ನಮ್ಮ ಭೂಮಿ ಮೇಲೆ ಹಾಕಬೇಕು. ಅದು ಹಾಕಿದಾಗ ಏನಾಗುತ್ತೆ, ಈ ಬೇರೆ ಪೋಷಕಾಂಶಗಳು ದೊರಕೆ ಏನಾಗುತ್ತೆ, ಈ ಹ್ಯೂಮಸ್ ಆಗುತ್ತೆ. ಈ ಹ್ಯೂಮಸ್ ಆಗೋದ್ರಿಂದ ಏನಾಗುತ್ತೆ, ಈ ಹ್ಯೂಮಸ್ಸು ಅತಿ ಗಾಢವಾದ ಗಟ್ಟಿಯಾದ ಒಂದು ಪದಾರ್ಥ, ಅದನ್ನು ಸುಲಭವಾಗಿ ಅದನ್ನು ವಿಘಟನೆ ಮಾಡೋಕ್ಕೆ ಬರೋದಿಲ್ಲ. ಅಂಥ ಸಮಯದಲ್ಲಿ ಏನಾಗುತ್ತೆ, ಈ ಒಂದು ಹ್ಯೂಮಸ್ಸು ಮಾಡುವಂಥ ಕ್ರಿಯೆನು, ಈ ಹ್ಯೂಮಸ್ಸು ಬರೀ ಈ ಪೋಷಕಾಂಶಗಳ ಜೊತೆಗೆ ಜೀವಿಗಳ ಅವಶೇಷ, ಈ ಜೀವಿಗಳ ಅವಶೇಷ ಅಂದರೆ ಜೀವಾಣುಗಳು, ಎರೆಹುಳುಗಳು, ಶಿಲೀಂಧ್ರಗಳು, ಮತ್ತು ನಿಮ್ಮ ಇರುವೆಗಳು, ಮತ್ತೊಂದು ಭೂಮಿಯೊಳಗೆ ಏನೇನು ಜೀವಿಗಳಿದಾವೋ ಅವೆಲ್ಲ ಸತ್ತ ನಂತರ ಅದನ್ನು ವಿಘಟನೆ ಮಾಡಿ ಅದರದ ಒಂದು ಅಂಶಗಳು ಕೂಡ ಏನಿದೆ ಆ ವಿಘಟನೆಗಳನ್ನ ಮಾಡಿರೋಂಥ ಜೀವಿಯ ಸಸ್ಯಗಳ ಅವಶೇಷ ಅಷ್ಟೇ ಅಲ್ಲ, ಈ ಜೀವಿಗಳ ಅವಶೇಷಗಳಿಂದ ಕೂಡ ಮಾಡಿ ಸೇರಿ ಇದೇನಾಗುತ್ತೆ, ಹ್ಯೂಮಸ್ಸು ಯಥೇಚ್ಛವಾಗಿ ಮಣ್ಣಲ್ಲಿ ಸೇರಿಕೊಂಡು ನಮಗೆ ಉಪಯೋಗ ಆಗೋದನ್ನು ನಾವು ನೋಡ್ತೀವಿ. ಈ ಹ್ಯೂಮಸ್ ಆಗೋದ್ರಿಂದ ಏನಾಗುತ್ತೆ ಅಂದರೆ ಅತಿ ಮುಖ್ಯವಾಗಿ ಆಗೋದು ಕೋಆಗುಲೇಷನ್ ಆಫ್ ಸಾಯಿಲ್. ಮಣ್ಣಿನ ಘನೀಕರಣ. ಏನು ಹಿಂಗಂದರೆ ಅಂತ, ಕೋಆಗುಲೇಷನ್ ಆಫ್ ಸಾಯಿಲ್ ಅಂದರೆ ಏನಿಲ್ಲ, ಒಂದು ಕಣ ಇನ್ನೊಂದು ಕಣದ ಜೊತೆಗೆ ಸೇರಿ, ಒಂದು ಕಣ ಇನ್ನೊಂದು ಜೊತೆಗೆ ಸೇರಿಬಿಟ್ಟು ಏನಾಗೋದು, ಗಾತ್ರ ಜಾಸ್ತಿ ಆಗೋದು, ಘನೀಕೃತವಾಗೋದು. ಘನೀಕೃತ ಅಂದರೆ ಹೆಚ್ಚು, ಸಾಲಿಡ್, ದೊಡ್ಡದು. ಹಾಗಾದಕ್ಕೆ ಏನು ಮಾಡ್ತೀವಿ ಅಂದರೆ ಈ ಕೋಆಗುಲೇಷನ್ ಆಫ್ ಸಾಯಿಲ್, ಒಂದು ಪಾರ್ಟಿಕಲ್, ಸಿಂಗಲ್ ಪಾರ್ಟಿಕಲ್ getting attracted to another particle and getting together to form more particles together and becoming bigger in size. ಸೊ ಇದನ್ನು ಆಗೋದ್ರಿಂದ ಏನಾಗುತ್ತೆ, ನಾವು ದೊಡ್ಡದಾಗುತ್ತೆ. ಅದೇ ರೀತಿ ಮಣ್ಣಿನ ಘನೀಕರಣ ಅಂತ ನಿಮಗೆ ಹೇಳಿದಾಗೆ ಸಣ್ಣ ಕಣಗಳು ಏನಾಗುತ್ತೆ, ನಾವು ಕಪ್ಪು ಮಣ್ಣಲ್ಲಿ ಮುಖ್ಯವಾಗಿ ಅಥವಾ ಎಲ್ಲಿ ಇವಾಗ ನೀವು ಉತ್ತರ ಕನ್ನಡ ದಕ್ಷಿಣ ಕನ್ನಡಕ್ಕೆ ಹೋದ್ರೆ ಅಲ್ಲೆಲ್ಲ ಜಂಬಿಟ್ಟಿಗೆ ತುಂಬ ಇದು ಜಾಲರಿದ್ದಂಗೆ ಬಿದ್ದಂಥ ನೀರು ಒಳಗಡೆ ಹೋಗೋದ್ರಿಂದ ಪೋಷಕಾಂಶಗಳನ್ನೆಲ್ಲ ಒಳಗಡೆ ತೊಗೊಂಡೋಗ್ಬಿಡುತ್ತೆ, ಗಿಡಗಳಿಗೆ ಸಿಗದಿರೋಂಥ ಒಂದು ಪರಿಸ್ಥಿತಿ ಆಗುತ್ತೆ. ಈ ರೀತಿ ಹೆಚ್ಚು ನೀರು ಬಿದ್ದುಬಿಟ್ಟು ಒಳಗಡೆ ದರ್ದಂಥ ಜೋರವಾಗಿ ವೇಗವಾಗಿ ಹೋಗೋದ್ರಿಂದ ಏನಾಗುತ್ತೆ ಅಂದರೆ ಈ ಪೋಷಕಾಂಶಗಳನ್ನ ತೊಗೊಂಡು ಕೆಳಗಡೆ ಹೊರಟೋಗುತ್ತೆ. ಒಂದಂಥ ಸಮಯದಲ್ಲಿ ಏನಾಗುತ್ತೆ, ಲೀಚಿಂಗ್ ಆಫ್ ನ್ಯೂಟ್ರಿಯೆಂಟ್ಸ್ ಅಂತ ಅಂತೀವಿ. ಅಂದರೆ ಈ ಪೋಷಕಾಂಶಗಳು ತೊಳೆದೊರಟೋಗ್ತವೆ ಮತ್ತು ಬಿದ್ದಂಥ ಮಳೆ ನೀರು ವೇಗವಾಗಿ ಹರಿಯೋದ್ರಿಂದ ಏನಾಗುತ್ತೆ, ಅಲ್ಲಿಂದ ಅದು ಎಳ್ಕೊಂಡು ಹೊರಟೋಗುತ್ತೆ. ಅದನ್ನು ಲೀಚಿಂಗ್ ಆಫ್ ನ್ಯೂಟ್ರಿಯೆಂಟ್ಸ್ ಅಥವಾ ತೊಳೆಯುವಿಕೆ, ಪೋಷಕಾಂಶದ ತೊಳೆಯುವಿಕೆ ಅಂತ ಅಂತೀವಿ. ಸೊ ಇದನ್ನು ಈ ರೀತಿ ಆಗೋದನ್ನು ತಪ್ಪಿಸೋದಕ್ಕೆ ನಾವು ಅಲ್ಲಿ ಈ ದಪ್ಪ ಕಣಗಳನ್ನೆಲ್ಲ ಇರೋಂಥ ಸಣ್ಣ ಕಣಗಳನ್ನೆಲ್ಲ ಸೇರಿಸ್ಕೊಂಡು ದಪ್ಪ ಕಣಗಳ ಮಧ್ಯೆ ಸೇರಿ ಏನು ಮಾಡಬೇಕಾಗುತ್ತೆ, ನಾವು ಇದನ್ನು ದೊಡ್ಡ ರಂಧ್ರಗಳಿರೋವನ್ನು ಸಣ್ಣದು ಮಾಡಿ ಬಿದ್ದಂಥ ನೀರನ್ನ ಏನು ಮಾಡಬೇಕಾಗಿದೆ, ನಾವು ನಿಧಾನವಾಗಿ ಒಳಗಡೆ ಇಳಿಯುವಂಥ ಕೆಲಸ ಅಲ್ಲಿ ಮಾಡಬೇಕಾಗಿದೆ. ಆ ಕೆಲಸ ಅದು ಮಾಡುತ್ತೆ, ನಮ್ಮ ಹ್ಯೂಮಸ್ ಮಾಡುತ್ತೆ ಅಥವಾ ಜೀವನ ದ್ರವ್ಯ ಮಾಡುತ್ತೆ. ಆದರೆ ಈ ಎರೆಮಣ್ಣೊಳಗೆ ನಮ್ಮ ಕೆಬ್ಬೆನೆಲುಗಳಲ್ಲೂ ಇದೇ ರೀತಿ ದೊಡ್ಡದಾಗಿ ಮಣ್ಣಿನ ಕಣಗಳೆಲ್ಲ ಜಾಸ್ತಿ ಇರೋದ್ರಿಂದ, ದಪ್ಪ ಕಣಗಳಿರೋದ್ರಿಂದ ಅವನ್ನು ಸೇರಿಸಿ ಒಂದು ಅಂಟಿನ ರೂಪದಲ್ಲಿ ಅಥವಾ ಮಣ್ಣನ್ನು ಇನ್ನೂ ನೈಸು ಮಾಡಿ ಒಂದು ಈ ಜಾಲರೆ ಅಂತ ಇರೋದನ್ನು ಕಡಿಮೆ ಮಾಡೋದಕ್ಕೆ ಒಂದು ಅತಿ ಮುಖ್ಯವಾದ ಕೆಲಸ ಯಾವುದು ಮಾಡುತ್ತೆ, ಈ ಜೀವನ ದ್ರವ್ಯ ಮಾಡುತ್ತೆ. ಆದರೆ ಕಪ್ಪು ಮಣ್ಣಲ್ಲಾಗುವಂಥ ಕಪ್ಪು ಮಣ್ಣು ಅಷ್ಟೇ. ಆಮೇಲೆ ಇನ್ನೊಂದು ಏನು ಮಾಡ್ತೀರಿ ಅಂದರೆ, ನಿಮ್ದು ಎಷ್ಟೇ ವರ್ಷದ ತೋಟ ಇರಲಿ, 1 ವರ್ಷ 2 ವರ್ಷಕ್ಕೊಮ್ಮೆ ಏನು ಮಾಡ್ತೀರಾ ಅಂದರೆ ಕೆರೆಗಳಿಂದ ಮೇಲ್ಮಣ್ಣನ್ನು ತೊಗೊಂಬಂದು ಒಳಗಡೆ ಹಾಕ್ತೀರ. ಆ ಮೇಲ್ಮಣ್ಣಲ್ಲಿ ಏನಿದೆ, ತುಂಬ ತ್ಯಾಜ್ಯ ವಸ್ತು ಇದೆ ಮತ್ತು ಇದಿದೆ, ಅದು ಅಂಟಾಗಿ ಜಿಗಿಟಾಗಿ ಒಂದು ಏನು ಜೇಡಿ ಮಣ್ಣು ಅಂತೀವಿ ಆ ರೀತಿಯಲ್ಲಿ ಆಗ್ಬಿಟ್ಟು ಅದು ಅಂಟುಮಯ ಕಪ್ಪು ಮಣ್ಣಿನ ಥರನೇ ಇರುತ್ತೆ, ಜೇಡಿ ಮಣ್ಣಿರುತ್ತೆ. ಅದನ್ನು ತಂದು ನಮ್ಮ ತೋಟದ ಮೇಲೆ ಹಾಕ್ತೀವಿ, ನೀರು ಕೊಡ್ತೀವಿ. ಅವಾಗ ಏನಾಗುತ್ತೆ, ನೀರು ಕೊಟ್ಟಾಗ ಗಾಳಿ ಒಳಗಡೆ ಹೋಗಲ್ಲ, ಶಿಲೀಂಧ್ರ ಹೆಚ್ಚಾಗುತ್ತೆ, ಕೊಳೆ ರೋಗ, ಕಳೆ ರೋಗ, ಹಳದಿ ರೋಗ, ಕಾಯಿ ಬೀಳೋದು, ಇಳುವರಿ ಬರಲ್ಲ. ಎಲ್ಲ ವ್ಯವಸ್ಥೆ ತಪ್ಪು ಮಾಡಿ ಅದು ಬರಲಿಲ್ಲ. ಆದರೆ ಮಾಡಿದ್ದೀವಿ ವ್ಯವಸ್ಥೆ ಮಾಡೋಕ್ಕೆ ಹೋಗಿ ತಪ್ಪು ಮಾಡ್ತಾಯಿದ್ವಿ, ಗೊತ್ತಿಲ್ಲದೇ ತಪ್ಪು ಮಾಡ್ತಾಯಿದ್ವಿ. ಹಾಗಾಗಿ ಈ ಒಂದು ಕಪ್ಪು ಮಣ್ಣಲ್ಲಿ ಏನಾಗುತ್ತೆ ಅಂದರೆ ಈ ತುಂಬ ಸಣ್ಣದಾಗಿ, ನಾನು ಮೊನ್ನೆ ನಿಮ್ಗೆ ಹೇಳಿದೆ, ಸಣ್ಣದಾಗಿರೋವಂಥ ಕಣಗಳು ಏನಾಗ್ತವೆ, ಒಂದಕ್ಕೊಂದು ಕೂಡ್ಕೊಂಡು ದಪ್ಪ ಆಗ್ತವೆ. ಈ ರೀತಿ ದಪ್ಪ ಆದಾಗ ಏನಾಗುತ್ತೆ, ಕಣಗಳ ಮಧ್ಯೆ ರಂಧ್ರ ಸಿಗುತ್ತೆ. ನೀವು ಇವಾಗ ತೋರಿಸ್ತಿರೋಂಥ ವಿಡಿಯೋದಲ್ಲಿ ನೀವೇನು ನೋಡ್ತೀರಾ ಅಂದರೆ, ರಾಜಶೇಖರ್ ನಿಂಬರಿಯವ್ರ ತೋಟದಲ್ಲಿ ಯಾವ ಕಪ್ಪು ಮಣ್ಣನ್ನು ನೀವು ಬೇಸಿಗೆಯಲ್ಲಿ ಕೂಡ, ಇದನ್ನು ನಿಮಗೋಸ್ಕರ ನಾನು ನೆನ್ನೆ ತಾನೇ ವೀಡಿಯೋ ತರಿಸಿರೋದು, ಬೇಸಿಗೆಯಲ್ಲಿ ಕೂಡ ಬರೀ ಕೈಯಲ್ಲಿ ಹಾಕಿ ಹಿಂಗೆ ತೆಗಿತಾ ಇರೋದನ್ನು ತಾವು ನೋಡ್ತೀರಾ. ಅದ್ರಲ್ಲಿ ಏನಂದರೆ ಅಷ್ಟು ಹೆಚ್ಚು ಹ್ಯೂಮಸ್ ಹೆಚ್ಚಾಯಿತು ಅಂದರೆ ಏನಾಗೋದು, ಸಾವಯವ ಇಂಗಾಲ ಭೂಮಿಲಿ ಹೆಚ್ಚಾಗುತ್ತೆ. ಸೊ ಹೆಚ್ಚಾದಾಗ ಏನಾಗುತ್ತೆ, ಈ ರೀತಿ ಆ ಯಾವ ಕಪ್ಪು ಮಣ್ಣಿತ್ತು ಈ ಥರ ದೊಡ್ಡ ದೊಡ್ಡ ಕಣಗಳು ಏನಾಗುತ್ತೆ, ಇದರಿಂದ ಮರಳಾಗ್ಬಿಡುತ್ತೆ. ಈ ಮರಳು ಎಷ್ಟು ಹಾಕೊಂಡು ಹೋಗುತ್ತೆ, ಎಷ್ಟು ಆಳಕ್ಕೆ ಹೋಗ್ತಾ ಇದೆ ಅಂತ ನೀವು ನೋಡ್ಕೊಂಡಾಗ ಕಪ್ಪು ಮಣ್ಣುಗಳಲ್ಲಿ ಅದರೊಳಗೆ ಗೊತ್ತಾಗುತ್ತೆ ನಿಮ್ಮ ಭೂಮಿಲಿ ಎಷ್ಟು ಪ್ರಮಾಣದಲ್ಲಿ ಹೆಚ್ಚು ಇಂಗಾಲಾಗಿದೆ ಅಂತ. ನೀವು ಏನು ಇವರು ತೋಟ ನೋಡಿದ್ದೀರಾ, ಇದರೊಳಗೆ ಒಂದೊಂದು ವೀಡಿಯೋ ಕ್ಲಿಪ್ಪಿಂಗಲ್ಲಿ ಒಂದೊಂದು ತೋರಿಸ್ತಾ ಇದ್ದೀವಿ. ಇದರೊಳಗೆ ಏನು ನೋಡ್ತಾ ಇದ್ದೀರಾ ಅಂದರೆ, ಇದು ಯಾವುದಕ್ಕೂ ಅವ್ರು ಬೇಸಿಗೆಯಲ್ಲಿ ಕೂಡ ನೀರು ಹಾಕಲ್ಲ.
ಕಬ್ಬಿಗೆ, ಬಾಳೆಗೆ, ನಿಂಬೆಗೆ, ತೆಂಗಿಗೆ ಯಾವುದಕ್ಕೂ ಬೇಸಿಗೆಯಲ್ಲಿ ಕೂಡ ನೀರು ಹಾಕಲ್ಲ. ಇಲ್ಲಿ ಇಂಡಿ ತಾಲೂಕು ಬರ ಪ್ರದೇಶದಲ್ಲಿ ಕೂಡ ಅವ್ರು ಹಾಕೋದಿಲ್ಲ. ಆದರೆ ಇಷ್ಟು ಉತ್ಕೃಷ್ಟ ನೋಡಿ, ಅದರೊಳಗೆ ಒಂದು ಹಳದಿ ಎಲೆ ನಿಮ್ಗೆ ಕಾಣೋದಿಲ್ಲ. ಇಂಥ ಬೇಸಿಗೆಯಲ್ಲಿ ಕೂಡ ಅವರು ಕೂಡ ನಮಗಾದಂಗೆ ಒಂದೆಲ್ಲೋ ಒಂಚೂರು ಒಂದು ಅರ್ಧ ಮಳೆ ಆಗೈತೆ. ಆದರೂ ಕೂಡ ಇವತ್ತು ನೆನ್ನೆ ತೆಗೆಸಿರೋಂಥ ವೀಡಿಯೋದಲ್ಲಿ ಕೂಡ ನೀವೇನು ನೋಡ್ತೀರ ಅಂದರೆ ಆ ಒಂದು ಯಾವುದೇ ರೀತಿಯಾಗಿ ಹಳದಿ ಆಗಿಲ್ದಿರೋದು, ಎಲೆ ಹಳದಿ ಆಗಿಲ್ದಿರೋದು, ಉದುರೋದು ಮತ್ತೊಂದು ನೋಡಲ್ಲ. ಕಾರಣ ಯಾಕೆಂದರೆ ಅಲ್ಲಿ ಅವ್ರ ಭೂಮಿಲಿ ಅಷ್ಟು ಹೆಚ್ಚು ಹ್ಯೂಮಸ್ ಆಗಿದೆ, ಬಲಿಷ್ಠ ಆಗಿದೆ. ಸೊ ಈ ರೀತಿ ಯಾವಾಗ ಆಗುತ್ತೆ, ಈಗ ಬಿದ್ದಂಥ ನೀರು, ನೀವು ಕೊಟ್ಟಂಥ ನೀರೇನಾಗುತ್ತೆ ಭೂಮಿಯಲ್ಲಿ ನಿಧಾನವಾಗಿ ಇಳಿಯುತ್ತೆ, ಇಳ್ಕೊಂಡು ಹೋಗುತ್ತೆ. ಇಂಥ ಹೋದಂಥ ಸಮಯದಲ್ಲಿ ನಮ್ಮ ಗಿಡಗಳು ಏನು ಬೆಳೀತಾ ಇದ್ದೀವಿ ಅವಕ್ಕೆ ಏನಾಗ್ತದೆ, ನೀರು ನಾವು ಕೊಟ್ಟಿದ್ದಾಗಲಿ ಅಥವಾ ಮಳೆ ನೀರು ಬಂದಿದ್ದಾಗಲಿ ಏನಾಗುತ್ತೆ, ಇಂಗು ಆಗಬೇಕು. ಇಂಗು ಆದಾಗಿಂದ ಏನಾಗುತ್ತೆ, ಈ ಕಣ್ಗಳ ಮಧ್ಯೆ ಇರೋವಂಥ ಮಳೆ ಬರ್ತಿರೋಗಿ ತುಂಬ್ಕೊಂಡು ಹೋಗ್ತಾ ಇರ್ತದೆ. ಅವಾಗ ಹೆಂಗೆ ಅರ್ಧ ನೀರು ಅರ್ಧ ಗಾಳಿ ಅಂತ ಕೇಳಿಬಿಟ್ಟು ತುಂಬ್ಕೊಂಡು ಹೋಗ್ತಾ ಇರ್ತದೆ. ನಿಂತಿದ ತಕ್ಷಣ ಏನಾಗುತ್ತೆ, ಇದು ಎಲ್ಲ ಕೆಳಗಡೆ ಜಾಲರಿ ಮುಖಾಂತರ ಹೋದಾಗ ಏನಾಗುತ್ತೆ, ಈ ರಂಧ್ರಗಳಲ್ಲಿ ನಮಗೆ ಇರ್ತವೆ. ಆವಾಗ ಅರ್ಧ ಗಾಳಿ ಅರ್ಧ ನೀರು ಅನ್ನೋ ಒಂದು ಇದರೊಳಗೆ ಏನಾಗುತ್ತೆ, ಅತಿ ಉತ್ಕೃಷ್ಟವಾದ ಉಪಯುಕ್ತವಾದ ಜೀವಾಣುಗಳು ಕೆಲಸ ಮಾಡ್ಕೊಂಡು ಏನು ಮಾಡ್ತವೆ, ಶಿಲೀಂಧ್ರಗಳು, ಉಪಯುಕ್ತ ಶಿಲೀಂಧ್ರಗಳು ಕೆಲಸ ಮಾಡಿ ನಮ್ಮ ಗಿಡಗಳು ಬಲಿಷ್ಠವಾಗಿ ಹಸಿರಾಗಿ ಯಾವುದೇ ತೊಂದರೆ ಇಲ್ದಂಗೆ ಇರ್ತವೆ. ನಿಮ್ಗೆ ಇದು ಬೇಕೋ ಅಥವಾ ರೋಗ ಬಂದಮೇಲೆ ಸ್ಪ್ರೇ ಮಾಡೋಣ, ಆಳ್ನಡಿ ಇದಿಡಿ ಔಷಧಿ ತೊಗೊಂಬ ಇದು ಬೇಕೋ, ಅದು ಬಂದ ನಂತರ ನೀವು ಮಾಡೋಣ ಅಂದರೆ ಗಿಡ ಯಾವಾಗ ನೋವಾಗುತ್ತೋ ಖಂಡಿತವಾಗಿ ಇಳುವರಿ ಕಮ್ಮಿ ಆಗುತ್ತೆ. ಸರಿನೋ ತಪ್ಪೋ? ಕಾಯಿ ಸಣ್ಣ ಆಗುತ್ತೆ, ಎಲೆ ಸಣ್ಣ ಆಗುತ್ತೆ, ಇಳುವರಿ ಕಮ್ಮಿ ಆಗುತ್ತೆ, ದ್ವಿತೀಯ ಸಂಶ್ಲೇಷಣೆ ಕಮ್ಮಿ ಆಗುತ್ತೆ, ಎಲೆ ಚಿಕ್ಕದಾಗುತ್ತೆ, ದ್ವಿತೀಯ ಸಂಶ್ಲೇಷಣೆ ಕಮ್ಮಿ ಆಗುತ್ತೆ, ಕಾಯಿ ಬಿಡೋಂಥ ಹೂಗಳು ಕಮ್ಮಿ ಆಗ್ತವೆ, ಉದುರೋಗ್ತವೆ, ಬಿಟ್ಟಂಥ ಕಾಯಿ ಸಣ್ಣದಾಗಿರುತ್ತೆ. ನೀವು 100 ಏನು ಕಾಯಿನ ಹಾಕ್ಬಿಟ್ಟು ಒಂದು 3 kg ಅಂತಿದ್ರು, ಅದೇ 100 ಕಾಯಿ ಹಾಕಿದ್ರೆ 2 kg ಬರುತ್ತೆ. ಈ ರೀತಿ ಆದಾಗ ಏನಾಗುತ್ತೆ, ಯಾರಿಗೆ ನಷ್ಟ? ರೈತನಿಗೆ ನಷ್ಟ. ಬಂದ ಮೇಲೆ ನೋಡೋಣ ಏನು ಮಾಡೋದು, ಬಂದ್ಬಿಟ್ಟ ಮೇಲೆ ಅದನ್ನು ನಿವಾರಣೆ ಖಂಡಿತವಾಗಿ ನೋಡೋಣ. ಆದರೆ ಬರ್ದಿರಂಗೆ ಮಾಡೋದು ಬುದ್ಧಿವಂತ ರೈತನ ಕೆಲಸ. ಯಾವುದೇ ಒಂದು ಬೆಳೆಗೆ ಬರಬಾರ್ದು. ಇದನ್ನು ನಾನು ಬರೀ ನಿಮ್ಗೆ ಅಡಿಕೆಗೆ ಹೇಳ್ತಾ ಇದ್ದೀನಿ ಅಂತ ನೀವು ಅನ್ಕೊಬೇಡ್ರಿ. ಪ್ರತಿ ಒಂದು ಬೆಳೆಗೂ ನೀವು ಬೆಳೆಸೋಂಥ ಹೂವಿಂದ ಹಿಡಿದು, ತರಕಾರಿಯಿಂದ ಹಿಡಿದು, ಸೊಪ್ಪಿಂದ ಹಿಡಿದು, ಕಾಯಿ ಪಲ್ಯದಿಂದ ಹಿಡಿದು, ರಾಗಿ, ಭತ್ತ, ಗೋಧಿ, ತೊಗರಿ, ಕಾಳುಗಳಿಂದ ಹಿಡಿದು, ಹಣ್ಣುಗಳಿಂದ ಹಿಡಿದು, ಹೂಗಳಿಂದ ಹಿಡಿದು, ಪ್ರತಿಯೊಂದು ಅಡಿಕೆ, ತೆಂಗು, ಮಾವು, ಪ್ರತಿಯೊಂದು ಬೆಳೆಗೂ ಇದು ಅನ್ವಯಿಸುತ್ತೆ. ನಿಮಗೆ ಏನು ಇದುವರೆಗೂ ಓದ್ ಸಂಚಿಕೆ ಮತ್ತು ಇದರೊಳಗೆ ಹೇಳ್ಕೊಂಬಂದಿದ್ದೀನೋ ಇದು ಎಲ್ಲ ಬೆಳೆಗಳಿಗೂ ಅನ್ವಯಿಸುತ್ತೆ, ಬರೀ ಅಡಿಕೆ ತೆಂಗಲ್ಲ. ನೀವು ಈ ರೀತಿ ಮಾಡ್ಕೊಂಡು ಹೋಗ್ಬಿಟ್ರೆ ನಿಮ್ಗೆ ಯಾವ ಬೆಳೆಗೂ ಯಾವ ರೋಗನೂ ಬರೋಲ್ಲ. ಇನ್ನು ನನ್ನಿಂದ ಮಾತೊಳ್ಳಿ ನೀವು. ಅತಿ ಮುಖ್ಯವಾಗಿ ರೋಗಗಳು ಬರೋದು ಯಾಕೆ, ಸಸ್ಯಕ್ಕೆ ರೋಗ ಯಾಕೆ ಬರುತ್ತೆ ಇವು ನೋಡೋಣ. ಸೊ ರೋಗ ಯಾಕೆ ಸಸ್ಯಕ್ಕೆ ಬರುತ್ತೆ ನೋಡಿ. ಬಲಿಷ್ಠವಾಗಿರೋಂಥ ಮನುಷ್ಯ ಚೆನ್ನಾಗಿ ದೃಢಕಾಯವಾಗಿದ್ದಾನೆ, ಚೆನ್ನಾಗಿದ್ದಾನೆ, ಚೆನ್ನಾಗಿ ಕೆಲಸ ಮಾಡ್ಕೊಂಡು ಉಣ್ಕೊಂಡು ತಿನ್ಕೊಂಡು ಓಡಾಡ್ಕೊಂಡಿದ್ದಾನೆ ಅಂತ ಅನ್ನೋನಿಗೆ ಯಾವುದೇ ಥರ ಒಂದು ರೋಗ ಬರೋಲ್ಲ. ಆದರೆ ಯಾರನ್ನ ನೀವು ಮಕ್ಕಳನ್ನ ನೆಲದ ಮೇಲೂ ಬಿಡಲ್ಲ, ಇದು ಮಾಡಲ್ಲ, ಶೂಸು ಚಪ್ಪಲಿಗಳ್ನ ಹಾಕೊಂಡೇ ಓಡಾಡಿಸ್ತೀರ, ಅವ್ರಿಗೆ ಬರೀ ಅದು ಇದು ಅಂತ ತಿನ್ಸ್ಕೊಂಡೆ ಒಂದು ಚೂರು ಆಚೆದು ಕೊಡ್ತಾನೆ, ಬರೀ ಫಿಲ್ಟ್ರ್ ನೀರು ಕೊಟ್ಕೊಂಡು ಮಾಡ್ಕೊಂಡು ಮಕ್ಕಳನ್ನ ಬರೀ ಕಾರಲ್ಲಿ ಕರ್ಕೊಂಡು ಹೋಗಿ ಒಳ್ಳೆ ಶಾಲೆಗೆ ಬಿಟ್ಟು ಬರ್ತೀವಿ ನೋಡ್ರಿ. ಆ ಮಕ್ಕಳು ಅವಾಗವಾಗ ಅವು ಆರೋಗ್ಯ ತಪ್ಪಿಸ್ಕೊತಾ ಇರ್ತವೆ. ಬಲಿಷ್ಠ ಅಬಲಿಷ್ಠ ಇಷ್ಟೇ ಅದು. ಸೊ ಹಾಗಾಗಿ ನಾವೇನು ಮಾಡಬೇಕಾಗಿದೆ ಅಂದರೆ ಭೂಮಿನ ಬಲಿಷ್ಠ ಮಾಡೋದ್ರಿಂದ ಆಗುವಂಥ ಲಾಭಗಳನ್ನ ನಾವು ನೋಡಿದ್ದೀವಿ. ಆದರೆ ಯಾವಾಗ ಅಬಲರಾಗ್ತಾರೆ ನೋಡಿ, ತುಂಬ ಮುಖ್ಯವಾದ ತಪ್ಪುಗಳನ್ನ ಏನು ಮಾಡ್ತೀವಿ ಅನ್ನೋದನ್ನು ನಾವು ನೋಡೋಣ. ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಮೊದಲನೇದಾಗಿ ತಪ್ಪು ಯಥೇಚ್ಛವಾಗಿ ನೀರು ಬಿಡೋದು. ಯಥೇಚ್ಛವಾಗಿ ನೀರು ಬಿಡೋದ್ರಿಂದ ಏನಾಗ್ತಿದೆ, ನಾವು ನಮ್ಮ ಎಲ್ಲ ಹೊಸ್ದಾಗಿ ಬಂದು ನೋಡ್ತಿರೋಂಥ ರೈತ ಮಿತ್ರರಿಗೆಲ್ಲ ವಿನಂತಿ ಮಾಡ್ಕೊಳ್ಳೋದಿಷ್ಟೇ. ಮತ್ತೆ ನಿಮ್ಗೆ ಹೇಳ್ತೀನಿ, ರೈತ ಪ್ರಗತಿ ನ್ಯಾಚುರಲ್ ಫಾರ್ಮಿಂಗ್ ಯೂಟ್ಯೂಬ್ಗೆ ಹೋಗಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಅಲ್ಲೇನು ಮಾಡ್ತೀನಿ ಅಂದರೆ ಯೂಟ್ಯೂಬ್ಗೆ ಹೋದಾಗ ರೈತ ಪ್ರಗತಿ ನ್ಯಾಚುರಲ್ ಫಾರ್ಮಿಂಗ್ ಹೋಗಿ ನೀವು ಪ್ಲೇಲಿಸ್ಟಿಗೆ ಹೋಗಿ, ಪ್ಲೇಲಿಸ್ಟ್ ಒಳಗೆ ನೀವು ನೈಸರ್ಗಿಕ ಕೃಷಿ ಅಂತ ಇರುತ್ತೆ, ಅದನ್ನು ಒತ್ತಿ ಎಲ್ಲ 42 ಸಂಚಿಕೆನೂ ಒಂದೇ ಕಡೆ ಬರುತ್ತೆ. ಎಲ್ಲ ತುಂಬ ಚೆನ್ನಾಗಿ ನೋಡಿ ಅರ್ಥ ಮಾಡ್ಕೊಳ್ಳಿ, ಪದೇ ನೋಡಿ ಅರ್ಥ ಮಾಡ್ಕೊಂಡು ಅದಾದ ನಂತರ ನಿಮಗೆ ಇಲ್ಲಿಗೆ ಬರ್ತಾಯಿದ್ದೀವಿ. ಅದು ಇಲ್ಲಿ ನೇರವಾಗಿ ಇವಾಗ ನೀವು ಇಲ್ಲಿ ಪ್ರವೇಶ ತೊಗೊಂಡಿದ್ರೆ, ಆದರೆ ಇದನ್ನು ಪೂರ್ಣವಾಗಿ ಅರ್ಥ ಮಾಡ್ಕೊಂಡು ನೀವು ಕೃಷಿ ಮಾಡಿ ಯಥೇಚ್ಛ ಲಾಭ ತೊಗೊತೀವಿ, ಯಾವುದೇ ತೊಂದರೆಗಳಿಲ್ದಾನೆ ಅಂದಾಗ ಶೂನ್ಯ ಬಂಡವಾಳದಲ್ಲಿ ಹೇಗೆ ಕೃಷಿ ಮಾಡೋದನ್ನು ಅನ್ನೋದನ್ನು ನೀವು ತಿಳಿಬೇಕು ಅಂದಾಗ ಆ ಸಂಚಿಕೆಗಳನ್ನ ದಯವಿಟ್ಟು ನೋಡಬೇಕು ಅಂತ ಹೇಳ್ತೀನಿ. ಅದರೊಳಗೆ ಎಲ್ಲ ವಿವರಣೆ ಕೊಟ್ಟಿದ್ದೀವಿ. ಆಯಿತಾ ಸ್ನೇಹಿತರೆ? ಇದಾದ ನಂತರ ಏನಾಗುತ್ತೆ, ನೀವು ಯಾವಾಗ ಯಥೇಚ್ಛವಾಗಿ ಮಂಡಿ ಉದ್ದಕ್ಕೆ ನೀರು ಕೊಡಬೇಕು ಅಂತ ಮಾಡ್ತೀವೋ ಇಂಥ ಸಮಯದಲ್ಲಿ ನಾನು ಆವಾಗಲೇ ಹೇಳಿದ್ದೀನಿ ಆಗುವಂಥ ಸಮಸ್ಯೆಯನ್ನು ಹೆಚ್ಚು ನೀರಾಗ್ತದೆ. ನೀರಾದಾಗ ಏನಾಗುತ್ತೆ, ಈ ಶಿಲೀಂಧ್ರಗಳೆಲ್ಲ ಹೆಚ್ಚಾಗ್ತವೆ, ರೋಗ
ಬಾಧೆ ಕೊಡುವಂಥ ಶಿಲೀಂಧ್ರಗಳು ಜೀವಾಣುಗಳೆಲ್ಲ ಹೆಚ್ಚಾಗ್ತವೆ, ಪ್ಯಾಥೋಜನ್ಸ್ ಅಂತ ಏನಂತೀವಿ ಅವು ಹೆಚ್ಚಾಗ್ತವೆ. ನೀವು ನೋಡೋದಂದ್ರೆ ಹೆಚ್ಚು ನೀರು ನಿಂತಿರೋಂಥ ಜಾಗದಲ್ಲಿ ನಿಮ್ಮ ಗಿಡ ಹಳದಿಯಾಗಿದೆ ಅಥವಾ ಇದಾಗ್ತಿದ್ದಾವೆ, ಸೊರಗೋಗ್ತಿದೆ ಅನ್ನೋವಾಗ ನೀವು ನಿಧಾನವಾಗಿ ತೇವ ಇರೋಂಥ ಸಮಯದಲ್ಲಿ ನಿಮ್ಮ ಗಿಡನ ಎಳೆದು ನೋಡಿ, ಈ ಬೇರುಗಳ ಮೇಲೆ ನೋಡ್ತೀರಾ ಈ ರೀತಿ ಕಪ್ಪುದಾಗಿ ಅಥವಾ ಈ ಏಣುಗಳು ಒಡೆದೋಗಿರೋದು ಏನಾಗಿರುತ್ತೆ, ಬೇರು ಒಡೆದೋಗುತ್ತೆ, ಆ ರೀತಿ ಒಡೆದೋಗಿರೋದು ಕಾಣುತ್ತೆ ನಿಮಗೆ. ಇದು ಬೇರೆ ಈ ರೀತಿ ಚೂಪು ಇರಬೇಕು, ಆದರೆ ಇಲ್ಲಿ ಒಡೆದೋಗಿ ಇಲ್ಲಿ ಗಟ್ಟಿಯಾಗಿರೋದು ಕಾಣ್ತೀರ. ಆ ಬೇರಿನಲ್ಲಿ ನೀವು ಹಿಂಗೆ ಅನ್ನಕ್ಕೆ ಹೋದಾಗ, ಈ ಬೇರನ್ನ ನೀವು ಹಿಂಗೆ ಅಂದಾಗ ಇದಿರುತ್ತೆ, ಅದರ ನಾರಾಂಶ ಎಲ್ಲ ಇದ್ರೂ ಕೂಡ ಈ ರೀತಿ ಅಂತ ಇರುತ್ತೆ. ಆದರೆ ಈ ಏಣ್ಣಲ್ಲಿ ನೀವು ಹಿಂಗೆ ಅನ್ನಕ್ಕೆ ಹೋದರೆ ಟಕ್ ಟಕ್ ಅಂತ ಹೊಡೆಯುವಂಥ ಒಂದಿರುತ್ತೆ, ಬ್ರಿಟಲ್, ಗಡಸಾಗಿ, ಗಾಜಿನ ಥರ ಗಡಸಾಗಿ ಏನಾಗುತ್ತೆ ಹೊಡೆದೋಗಿರುತ್ತೆ. ಇಂಥದ್ರಿಂದ ಪ್ರವೇಶ ಮಾಡ್ತವೆ. ಇಂಥ ಜಾಗದಿಂದನೂ ಈ ಕಪ್ಪಾಗಿ ಅಥವಾ ಕಂದು ಬಣ್ಣ ಆಗಿರೋಂಥದ್ರಲ್ಲಿ ಪ್ರವೇಶ ಮಾಡ್ತವೆ. ಏನಾಗ್ತದೆ, ಹೋಗಿ ನಮ್ಮ ಸೀದಾ ಬೆಳೆಗಳಿಗೆ ತೊಂದರೆ ಮಾಡ್ತದೆ. ಎರಡನೇದು, ನಾವು ಉಳುಮೆ ಮಾಡೋಗ್ಲೂ ಹೇಳಿದ್ದೇನೆ ನಿಮಗೆ, ತೋಟಗಳಲ್ಲಿ ಅಲ್ಲಿ ನೀವು ಉಳುಮೆನೇ ಮಾಡೋಂಗಿಲ್ಲ ಅಂತ ಹೇಳಿದ್ದೀವಿ. ಕಾರಣ ಯಾಕಂದರೆ ಈ ರೀತಿ ನಾವು ಇರೋವಂಥ ಉಪಬೇರುಗಳಾಗಲಿ ಮುಖ್ಯ ಬೇರುಗಳು ಈ ಯಾವ ಅಡಿಕೆ ತೆಂಗಳಿಗೆ ಹರಡ್ಕೊಂಡು ಹೋಗಿರ್ತವೆ ಬೇರು, ಅಂಥ ಸಮಯದಲ್ಲಿ ಏನಾಗುತ್ತೆ, ಈ ಬೇರುಗಳನ್ನ ಕತ್ತರಿಸ್ತೀವಿ. ನೀರು ಯಾವಾಗ ಕೊಡ್ತೀವೋ ಕತ್ತರಿಸೋಗಿರೋಂಥ ಬೇರುಗಳಲ್ಲಿ ಏನಾಗುತ್ತೆ, ಏಟಾಗಿರುತ್ತೆ. ಇದ್ರ ಮುಖಾಂತರಗೆ ಪೋಷಕಾಂಶನೂ ನಾವು ಕಳ್ಕೊತೀವಿ, ಇಳುವರಿ ಕಳ್ಕೊತೀವಿ. ಮತ್ತು ಇದರೊಳಗಿರೋಂಥ ಪೋಷಕಾಂಶನೂ ವಾಪಸ್ ಬಂದು ಆಚೆ ಹೋಗುವಂಥ ಒಂದು ಕೆಲಸ ಆಗುತ್ತೆ. ಇನ್ನೊಂದು ಮೂರನೇದು ಏನಾಗುತ್ತೆ, ಯಾವಾಗ ಈ ತುದಿ ಒಡೆದೋಗಿದೆ, ಈ ರೀತಿ ನಾವು ಉಳುಮೆ ಮಾಡಿದಾಗ ಈ ರೀತಿ ಬೇರು ಹೊಡೆದಾಕಿದ್ದೀವೋ, ಇಲ್ಲಿಂದ ಏನಾಗುತ್ತೆ, ಶಿಲೀಂಧ್ರಗಳ ಪ್ರವೇಶಕ್ಕೆ ಕೂಡ ನಾವು ದಾರಿ ಮಾಡಿಕೊಡ್ತೀವಿ. ಹಾಗಾಗಿ ಅವರು ಉಳುಮೆ ಮಾಡಲ್ಲ, ಏನು ಮಾಡಲ್ಲ, ಕಳೆ ತೆಗೆಲ್ಲ ಮಾಡಲ್ಲ, ಅವ್ರ ಇಳುವರಿ ಹೆಚ್ಚಿದೆ ನಮ್ಮದಿಲ್ಲ ಅಂತ ಎಲ್ಲಿ ನಾವು ನೋವಂತ ಅಂತೀವಿ, ಅದನ್ನು ನಾವು ಇದು ಮಾಡ್ತಾಯಿರ್ತೀವಿ. ಸೊ ಹಾಗಾಗಿ ಸ್ನೇಹಿತರೆ, ನಾವು ಏನು ನೋಡಬೇಕಾಗಿದೆ, ಉಳುಮೆ ಮಾಡೋದನ್ನು ನಾವು ನೋಡಬೇಕಾಗಿದೆ. ಮತ್ತು ಈ ರೀತಿ ನೀರನ್ನು ಕೊಡೋದನ್ನು ಕೂಡ ನಿಲ್ಲಿಸಬೇಕಾಗಿದೆ. ಅದಾದ ನಂತರ ಇನ್ನೊಂದು ದೊಡ್ಡ ತಪ್ಪೇನು ಮಾಡ್ತೀವಿ ಅಂದರೆ, ಈ ರೀತಿ ಗಿಡ ಇದೆ ಅಂದರೆ ಅದಕ್ಕೆ ಡ್ರಿಪ್ನ ಸುತ್ತಾಕೋದು. ಈ ಸುತ್ತಾಕೆ ಏನು ಮಾಡ್ತೀವಿ ಅಂದರೆ, ಇಲ್ಲಿ ನೀರು ಕೊಡ್ತಾ ಇರ್ತೀವಿ. ಅಡಿಕೆ ಅಂದರೆ 2, ತೆಂಗಿಗೆ ಅಂದರೆ 3 ಕೊಡ್ತಾ ಇರ್ತೀವಿ ಯಥೇಚ್ಛವಾಗಿ. ನಾನು ಕೊಡೋದೇ ಇಲ್ಲ ಸರ್, ನಾನು ಕೊಡೋದೇ ಇಲ್ಲ, ನೀರೇ ಕೊಡೋಲ್ಲ ಸರ್, 3 ಗಂಟೆ ನಾನು ಏನದು ಕಂಡೆನ್ಸರ್ ಹಾಕಲ್ಲ ಸರ್, ಸಿಂಗಲ್ ಫೇಸ್ಗೆ ಹಾಕಲ್ಲ ಸರ್, ಬರೀ ಬೆಳಗ್ಗೆ ಹೊತ್ತು ಕೊಡೋ ನೀರಿಗೆ ಕೊಡ್ತೀನಿ ಸರ್, ಅಥವಾ ಕರೆಂಟ್ ಕೊಟ್ಟದ್ದು ಮಾತ್ರ ಕೊಡ್ತೀನಿ ಸರ್ ಅಂತಾರೆ. ಆದರೆ ನಿಮ್ಗೇನು ಅರ್ಥ ಆಗೋದಿಲ್ಲ ಅಂತಂದರೆ, ನೀವು ಈ 3 ನಿಮಿಷ ಇದನ್ನು ಏನು ಕೊಡ್ತೀರಾ, 1 ಗಂಟೆ ನೀವು ಕೊಟ್ಟರು ಸುಮಾರು 25 ಲೀಟ್ರ್ ನೀರು ಕೊಡ್ತಾ ಇರ್ತೀರ. ಮತ್ತು ಎಷ್ಟು ದಿವಸಕ್ಕೆ ಕೊಡ್ತಾಯಿದ್ದೀವಿ, 2 ದಿವಸಕ್ಕೆ ಸರ್, 3 ದಿವಸಕ್ಕೆ ಸರ್. ಇದರಿಂದ ಏನಾಗ್ತಿದೆ ಅಂದರೆ, ನೀವು ಯಥೇಚ್ಛವಾಗಿ ನೀರು ಹೆಚ್ಚಿಗೆ ಕೊಡ್ತಾ ಇದ್ದೀರಾ, ಇದರಿಂದ ಸಮಸ್ಯೆ ಆಗ್ತಿದೆ. ಒಂದು ಅಡಿಕೆ ಗಿಡಕ್ಕೆ ದಿನಕ್ಕೆ 12 ಲೀಟ್ರ್ ನೀರು ಬೇಕು. ಇದು ನೀವು ಕೊಡೋ ನೀರಲ್ಲ, ಇದನ್ನು ದಯವಿಟ್ಟು ಮನಸ್ಸಲ್ಲಿ ಇಟ್ಕೊಳ್ಳಿ. ನೀವು ಕೊಡೋ ನೀರಲ್ಲ, ಅದು ಗಿಡಕ್ಕೆ ಬೇಕಷ್ಟೇ. ಒಂದು ಅಡಿಕೆ ಗಿಡಕ್ಕೆ ಪ್ರತಿದಿನ 12 ಲೀಟ್ರ್ ನೀರು ಬೇಕಾಗುತ್ತೆ ಅಂತ ಈ ರೀತಿ ಕೊಡೋದ್ರಿಂದ ಏನಾಗುತ್ತೆ, ಹೆಚ್ಚೆಚ್ಚು ನೀರು ಕೊಡ್ತೀವಿ. ಗಿಡಕ್ಕೆ ಯಾವಾಗ ಅದನ್ನು ತೊಳೋಕ್ಕಾಗೋದಿಲ್ಲ ಅಂಥ ಸಮಯದಲ್ಲಿ ಏನಾಗುತ್ತೆ, ಹೊರಗೆ ಹಾಕೋದ್ರಲ್ಲೇ ಅದರ ಶ್ರಮ ಎಲ್ಲ ಹೊರಟೋಗುತ್ತೆ. ಆ ಶ್ರಮ ಹೋದಾಗ ಇದು ನಾವು ನೋಡಿದ್ವಿ, ದ್ವಿತೀಯ ಸಂಶ್ಲೇಷಣೆಯಿಂದ ಎಲೆಗಳು ಆಹಾರವನ್ನು ಉತ್ಪಾದನೆ ಮಾಡ್ಕೊಂಡಿರ್ತದೆ, ಕಾಂಡ ಬೇರು ರಂಬೆಗಳೆಲ್ಲ ಶೇಖರಣೆ ಮಾಡಿರುತ್ತೆ ಮುಂದಿನ ತನ್ನ ಫಸಲಿಗೆ, ಬೆಳವಣಿಗೆಗೆ, ಫಸಲಿಗೆ ಅಂತ ನಾವು ನೋಡಿದ್ದೀವಿ. ಆದರೆ ಏನಾಗುತ್ತೆ ಅಂದರೆ, ಯಾವಾಗ ಅದಕ್ಕೆ ಸಮಸ್ಯೆ ಆಗ್ತಿದೆ ಅಂಥ ಸಮಯದಲ್ಲಿ ಇದನ್ನು ಹೆಚ್ಚೆಚ್ಚು ಆಚೆ ಬಿಡೋವಂಥದ್ದೇ ಒಂದು ಕೆಲಸ ಆದಾಗ ಏನಾಗುತ್ತೆ, ನಮಗೆ ಅಲ್ಲಿ ಒಂದು ಆ ಶಕ್ತಿಯೆಲ್ಲ ವ್ಯಯ ಆಗುತ್ತೆ. ಆದರೆ ಇಲ್ಲಿ ಇನ್ನೊಂದು ಸಮಸ್ಯೆ ಆಗ್ಬಿಡುತ್ತೆ. ಯಾವಾಗ ಈ ರೀತಿ ನೀರ್ಮಯ ಮಾಡಿಬಿಡ್ತೀವೋ, ನಾವು ನೋಡಿದ್ದೀವಿ, ನೀರ್ಮಯ ಮಾಡಿದ ತಕ್ಷಣ ಜೀವಾಣುಗಳು ಕೆಲಸ ಮಾಡೋಕ್ಕಾಗಲ್ಲ, ಮತ್ತು ಅಲ್ಲಿ ಇಂಗಾಲ ಅಲ್ಲಿ ಕೆಲಸಕ್ಕೆ ಬರ್ದಿರಂಗಾಗುತ್ತೆ. ಅಂಥ ಸಮಯದಲ್ಲಿ ಏನಾಗುತ್ತೆ ಅಂದರೆ, ಪೋಷಕಾಂಶಗಳು ಗಿಡಗಳನ್ನ ಆ ಒಂದು ವ್ಯವಸ್ಥೆ ಒಳಗೆ, ನೀರ್ಮಯ ಆಗಿರೋಂಥ ವ್ಯವಸ್ಥೆಯಲ್ಲಿ ಪೋಷಕಾಂಶಗಳನ್ನ ತೊಳೋಕ್ಕಾಗಲ್ಲ. ಈ ಪೋಷಕಾಂಶಗಳನ್ನ ತೊಳೋಕ್ಕಾಗಲ್ಲ ಅಂತಂದಾಗ ಏನಾಗುತ್ತೆ ಅಂದರೆ, ಸಸ್ಯದಲ್ಲಿರುವಂಥ ಸೂಕ್ಷ್ಮ ರಂಧ್ರಗಳು, ಇಲ್ಲಿ ಪೊಟ್ಯಾಶು, ನಿಮ್ಮ ಪೊಟ್ಯಾಶು ಅತಿ ಮುಖ್ಯವಾಗಿ ಕೆಲಸ ಮಾಡೋದಲ್ಲಿ ಈ ಒಂದು ಸೂಕ್ಷ್ಮ ರಂಧ್ರಗಳನ್ನ ತೆಗೆಯೋದು ಮುಚ್ಚೋದು ಅಂತ ಮಾಡೋವಂಥ ಕೆಲಸಕ್ಕೆ ಅತಿ ಮುಖ್ಯವಾಗಿ ಮಾಡೋವಂಥದ್ದು ಯಾವುದು, ಈ ಪೊಟ್ಯಾಶ್ ಮಾಡೋದ್ರಿಂದ ಏನಾಗುತ್ತೆ, ಯಾವಾಗ ಅದನ್ನು ತೊಗೊಳೋದಕ್ಕಾಗಲ್ಲ, ಹೀರ್ಕೊಳ್ಳೋಕ್ಕಾಗಲ್ಲ ಅಂಥ ಸಮಯದಲ್ಲಿ ಕೊರತೆ ಆಗುತ್ತೆ, ಅದು ತೆಗೆದು ಆಚೆ ಬಿಡಬೇಕಾಗುತ್ತೆ, ಈ ನೀರು ಆಚೆ ಹೋಗಬೇಕಾಗುತ್ತೆ. ನೀರು ಆಚೆ ಹೋಗೋಕ್ಕಾಗದಿರೋಂಥ ಸಮಯದಲ್ಲಿ ಏನಾಗುತ್ತೆ, ಈ ಪೊಟ್ಯಾಶಿನ ಕೊರತೆ ಆದಾಗ ಅದು ತೆಗೆಯೋದು ಮುಚ್ಚೋದು ಆ ಒಂದು ವ್ಯವಸ್ಥೆ ತಪ್ಪಿದಾಗ ಏನಾಗುತ್ತೆ ಅಂದರೆ, ನೀರು ಆಚೆ ಹಾಕೋಕ್ಕಾಗ್ದೇ ಗಿಡದಲ್ಲೇ ಅದನ್ನು ಯಾವಾಗ ಕೆಳಗಡೆಯಿಂದ ಹಾಕೋಕ್ಕಾಗಲ್ಲ, ಅದನ್ನು ಕೂಡ ಅದರಿಂದ ಏನಾಗುತ್ತೆ, ನಮ್ಮ ಇಲ್ಲಿರೋಂಥ ನೀರು ಹೆಚ್ಚಾಗಿ ಈ ಶಿಲೀಂಧ್ರ ದಾಳಿಗಳಾಗೋಕ್ಕೆ ಒಂದು ಮುಖ್ಯ ಕಾರಣ ಆಗುತ್ತೆ. ನೀರು ಹೆಚ್ಚಾದಾಗ ಏನಾಗುತ್ತೆ, ನಮಗೆ ಅಲ್ಲಿ ಪೋಷಕಾಂಶಗಳು ಕೊರತೆ ಆದಾಗ ಗಿಡಗಳು ತನ್ನ ಒಂದೊಂದು ಜವಾಬ್ದಾರಿಯನ್ನು ಅದು ತೀರಿಸೋದಕ್ಕಾಗಲ್ಲ. ಯಾವಾಗ ಈ ರೀತಿ ನೀರನ್ನು ಮಾಡ್ತೀವಿ, ಇಲ್ಲಿ ಪೋಷಕಾಂಶ ಕೊಡೋಕ್ಕಾಗಲ್ಲ, ರಂಜಕ ಹೋಗೋಕ್ಕಾಗಲ್ಲ. ರಂಜಕ ಏನಕ್ಕೆ ಬೇಕಾಗಿದೆ, ಬೆಳವಣಿಗೆಗೆ ಬೇಕಾಗಿದೆ, ದ್ವಿತೀಯ ಸಂಶ್ಲೇಷಣೆಯಲ್ಲಿ ಬೇಕಾಗಿದೆ. ಅಂಥ ಸಮಯದಲ್ಲಿ ಏನಾಗುತ್ತೆ, ಇವನ್ನ ಮಾಡೋಕ್ಕಾಗ್ದೇ ಆ ರಂಜಕದ ಮುಖ್ಯವಾದ ಕೆಲಸ ಬೇರುಗಳನ್ನ ಬೆಳವಣಿಗೆ, ಕಾಂಡದ ಬೆಳವಣಿಗೆ, ಗಿಡದ ಬೆಳವಣಿಗೆ, ದ್ವಿತೀಯ ಸಂಶ್ಲೇಷಣೆಯಲ್ಲಿ ಅತಿ ಹೆಚ್ಚು ಕೆಲಸ ಮಾಡೋದು ಯಾವುದು ಅಂದರೆ ಈ ಒಂದು ಫಾಸ್ಫರಸ್ ಅಥವಾ ರಂಜಕ.
ಯಾವಾಗ ಅದನ್ನು ಕೊಡೋದಕ್ಕಾಗೋದಿಲ್ವ ಅಂಥ ಸಮಯದಲ್ಲಿ ಏನಾಗುತ್ತೆ, ಬೆಳವಣಿಗೆ ಆಗುತ್ತಾ, ಇಳುವರಿ ಬರುತ್ತಾ? ಸೊ ಹಾಗಾಗಿ ಸ್ನೇಹಿತರೆ, ಇದು ಒಂದೊಂದು ಕೂಡ್ಕೊಂಡು ಹೋಗಿರೋಂಥದ್ದು. ಈ ಒಂದೊಂದನ್ನು ಕೂಡಿಸಿ ನಾವು ಸರಿ ಮಾಡಿದಾಗ, ಒಂದು ಒಳ್ಳೆ ಹೂಮಾಲೆ ಮಾಡಿದಾಗ ಏನಾಗುತ್ತೆ, ಇಳುವರಿ ಹೆಚ್ಚು ಬರುತ್ತೆ, ರೋಗ ಮುಕ್ತವಾಗಿ ಬೆಳೆದು ಬಂದಂಥ ದುಡ್ಡೆಲ್ಲ ಪ್ರತಿಯೊಂದು ಪೈಸನೂ ಬೋನಸ್ಸೇ, ಲಾಭನೇ. ಅರ್ಥ ಆಯ್ತಾ? ದಯವಿಟ್ಟು ಇವನ್ನೆಲ್ಲ ಕಷ್ಟಪಟ್ಟು, ನಿಮ್ಗೆ ಇಷ್ಟ ಇದೆಯಲ್ಲ ನನಗೆ ಗೊತ್ತಿಲ್ಲ, ದಯವಿಟ್ಟು ಕಷ್ಟಪಟ್ಟನ್ನು ತಿಳ್ಕೊಂಡು ತಾವುಗಳು ಏನು ಮಾಡಬೇಕಾಗಿದೆ, ಇದನ್ನು ತಿಳಿದು ಮಾಡಬೇಕಾಗಿದೆ. ಹಾಗಾಗಿ ಈ ಒಂದನ್ನು ಏನು ನಾವು ಈ ಪೋಷಕಾಂಶಗಳನ್ನ ಕೊಡೋದ್ರಲ್ಲೂ ಕೂಡ ನೀರು ಹೆಚ್ಚಾಗೋದ್ರಿಂದ ಏನಾಗುತ್ತೆ, ಸಮಸ್ಯೆ ಆಗುತ್ತೆ. ಅತಿ ಮುಖ್ಯವಾಗಿ ಇನ್ನೊಂದು ಕಾರಣ ಏನಾಗುತ್ತೆ ಅಂದರೆ, ನಮಗೆ ಹೆಚ್ಚು ಬೆಳವಣಿಗೆ ಬೇಕು, ಇಳುವರಿ ಬೇಕು ಅಂತ ನಮಗೆ ಗೊತ್ತಿಲ್ಲದನ ಯೂರಿಯಾ ಅಥವಾ ಸಗಣಿ ಗೊಬ್ಬರನೆಲ್ಲ ಯಥೇಚ್ಛವಾಗಿ ಹೆಚ್ಚಾಕ್ಬಿಡ್ತೀವಿ. ಅಲ್ಲೇನು ಮಾಡ್ತೀವಿ, ಹೆಚ್ಚಾಕೋದ್ರಿಂದ ಏನಾಗುತ್ತೆ, ಈ ಒಂದು ಗಿಡಕ್ಕೆ ಹೆಚ್ಚು ಸಾರಜನಕ ಸಿಕ್ತು ಅಂದಾಗ ನೋಡಿ, ಯಾವ ಸಾರಜನಕ ಹೆಚ್ಚಾಗುತ್ತೋ ಅಂಥ ಸಮಯದಲ್ಲಿ ಏನಾಗುತ್ತೆ, ಗಿಡ ತುಂಬ ಗಾಢವಾದ ಕಪ್ಪು ಹಸಿರಾಗುತ್ತೆ. ಗಾಢವಾದ ಹಸಿರು, ಕಪ್ಪಾಗಿರುತ್ತೆ ಹಸಿರು. ಈ ಎಲೆಗಳು, ನಿಮ್ಮ ಅಡಿಕೆಯ ಏನು ಗರಿ ಇದೆ, ಇದಲ್ಲೇನಾಗಿದೆ, ತುಂಬ ಕಡುಗಪ್ಪು. ಹಸಿರು ಅಂದರೆ ಕಪ್ಪು ಹಸಿರು, ಅದು ಎರಡರದ್ದು ಮಿಶ್ರಣ, ತುಂಬ ಅಷ್ಟು ಗಾಢವಾಗಿರುತ್ತೆ. ಅದ್ರ ಕಾಂಡ ಎಲ್ಲ ಕೂಡ ಏನಾಗುತ್ತೆ, ತುಂಬ ಗಾಢವಾದ ಹಸಿರು ಇರುತ್ತೆ. ಇದರೊಳಗೆ ನೀವು ನೋಡ್ಕೊಬೇಕು, ನನ್ನ ಗಿಡಕ್ಕೆ ರೋಗ ಬಂತು, ಮೊದಲನೇ ಸೂಚನೆ ಕೊಡ್ತಾ ಇರೋದು ಗಿಡ, ನನಗೆ ರೋಗ ಬಂತು, ಬರ್ತಾ ಇದೆ ಹೇಳ್ಬಿಡುತ್ತದು. ಇದ್ರೊಳಗೆ ನೀವು ಎಚ್ಚೆತ್ಕೊಂಡಿಲ್ಲ ಅಂದರೆ ನಿಮ್ಮ ಗರಿ ಏನಾಗುತ್ತೆ, ಈ ರೀತಿದ್ದು ಗರಿ ಹಿಂಗೆ ಬೀಳುತ್ತೆ. ಗರಿ ಚುಕ್ಕೆಗಳು ಬರೋಕ್ಕೆ ಶುರುವಾಗುತ್ತೆ, ಒಣಗಕ್ಕೆ ಶುರುವಾಗುತ್ತೆ. ಎಲ್ಲ ಆದಾಗ ಈ ಎಲ್ಲಿ ಸಾರಜನಕ ಹೆಚ್ಚಾಗಿರುತ್ತೋ ಗಿಡದ ಬೆಳವಣಿಗೆ ಮಾತ್ರ ಆಗುತ್ತೆ. ಬೇರೆ ಯಾವ ಪೋಷಕಾಂಶಗಳನ್ನೂ ಗಿಡಗಳು ತಗೊಂಡು ಅದನ್ನು ಬೆಳವಣಿಗೆ ಕೊಟ್ಟು ನಿಮಗೆ ಫಸಲು ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಹೆಚ್ಚು ಯೂರಿಯಾ ಆಯಿತು ಅಂದರೆ ಏನಾಗುತ್ತೆ, ಗಿಡದ ಬೆಳವಣಿಗೆ ಒಂದು ಸೊಗಸ ಕಾಣುತ್ತೆ. ನಿಮ್ಗೆ ಏನು ಕಪ್ಪಾಗಿದೆ, ಹಸಿರಾಗಿದೆ ಗಿಡ, ತುಂಬ ಚೆನ್ನಾಗಿದೆ, ನನ್ನ ಅಡಿಕೆ ತೋಟ ನೋಡು, ನನ್ನ ತೆಂಗು ನೋಡು ಅಂತೀರ. ನೋಡ್ಕೊಂಡಿರ್ಬೇಕಷ್ಟೇ ಹಸುರನ್ನ, ಕಾಯಿ ಕೊಡಲ್ಲ, ಚಂಬು ಕೊಡ್ತದೆ ಕೈಗೆ. ಸ್ನೇಹಿತರೆ, ಹಾಗಾಗಿ ಏನಾಗಬೇಕು ಅಂದರೆ, ಕಡುಗಪ್ಪ ಆಗ್ತಿದೆ ನಿಮ್ಮ ಗಿಡ ಅಂದರೆ ರೋಗದ ಕಡೆಗೆ ಅದು ಎಚ್ಚೆತ್ಕೊಬೇಕು. ನೀವು ರೋಗದ ಕಡೆ ಹೋಗ್ತಾ ಇದೆ ಅಂತ. ಕಾರಣ ಯಾಕೆ ಅಂದರೆ, ಇದು ಸಾರಜನಕ ಹೆಚ್ಚಾಗಿದ್ದ ತಕ್ಷಣ ನಿಮ್ಮ ರಂಜಕ, ನಿಮ್ಮ ಪೊಟ್ಯಾಶು, ನಿಮ್ಮ ಗಂಧಕ ಮತ್ತು ಮತ್ತೊಂದು ಬೇರೆ ಅಂಥ ಪೋಷಕಾಂಶಗಳನ್ನ ಆ ಗಿಡ ಅಲ್ಲಿ ತೊಗೊಂಡು ಕೊಡೋದಕ್ಕೆ ಬರೋದೇ ಇಲ್ಲ. ಅಂಥ ಸಮಯದಲ್ಲಿ ಏನಾಗುತ್ತೆ, ಪೋಷಕಾಂಶಗಳ ಕೊರತೆ ಆಗುತ್ತೆ. ಇಂಥ ಸಮಯದಲ್ಲಿ ನಾವು ಪೋಷಕಾಂಶನ ತುರಂತ ವ್ಯವಸ್ಥೆ ಮಾಡಬೇಕಾಗತ್ತೆ. ಹಾಗಾಗಿ ತುರಂತ ವ್ಯವಸ್ಥೆ ಮಾಡ್ತೀವಿ ಅಂದರೆ ಯಾವ ರೀತಿ ನೀವು ಮಾಡೋಕ್ಕಾಗಲ್ಲ. ನಾವು ನೈಸರ್ಗಿಕ ಕೃಷಿ ಅಂತ ಮಾಡ್ತೀವಿ ಅಂತಂದಾಗ ಇದಕ್ಕೇನು ಮಾಡಬೇಕು, ತುರಂತವಾಗಿ ನಾವು 10 ಲೀಟ್ರ್ ಜೀವಾಮೃತಕ್ಕೆ 100 ಲೀಟ್ರ್ ನೀರನ್ನ ಬೆರೆಸ್ಕೊಂಡು ಸಿಂಪಡಣೆ ಕೊಡ್ತಾ ಇರಬೇಕು. 15 ದಿವಸಕ್ಕೆ, 1 ತಿಂಗಳು ಒಂದು ಸಿಂಪಡಣೆ ಕೊಟ್ಕೊಂಡು ಸೂಕ್ಷ್ಮ ಪೋಷಕಾಂಶಗಳನ್ನ ನೇರವಾಗಿ ಗಿಡಗಳಿಗೆ ಕೊಡೋವಂಥ ಒಂದು ವ್ಯವಸ್ಥೆ ನಾವು ಮಾಡಬೇಕಾಗುತ್ತೆ. ಅದು ನೈಸರ್ಗಿಕ ಕೃಷಿಯಲ್ಲಿ ನಡೆದೋಗುತ್ತೆ. ಬೇರೆಯವ್ರೊಳಗೆ ಏನು ಮಾಡ್ತೀರಾ, ಅದು ಸ್ಪ್ರೇ ಕೊಡಿ, ಇದು ಸ್ಪ್ರೇ ಕೊಡಿ, ಇದು ಮಾಡಿ, ಅದು ಮಾಡಿ, ದುಡ್ಡು ತಂದು ಹೊಡೀರಿ. ಆ ರೀತಿ ಆಗೋದಿಲ್ಲ. ಹಾಗಾಗಿ ಏನು ಮಾಡಬೇಕು, ನೀವು ಯಾವ ನೈಸರ್ಗಿಕ ಕೃಷಿ ಮಾಡ್ತೀರೋ ಅತಿ ಮುಖ್ಯವಾಗೋಂಥ ಕೆಲಸ ನೋಡಿ. ನೈಸರ್ಗಿಕ ಕೃಷಿ ಯಾವಾಗ ಮಾಡ್ತೀವೋ, ನಾವು ಈ ಒದಕೆ ಹಾಕಿದ್ದೀವಿ, ಮಣ್ಣು ಹಾಕಿದ್ದೀವಿ, ಕಸ ಹಾಕಿದ್ದೀವಿ, ಇದ್ರ ಮೇಲೆ ಬೀಳೋಂಥ ಅವಶೇಷಗಳನ್ನೆಲ್ಲ ಇದನ್ನು ಹಾಕ್ತಾಯಿದ್ದೀವಿ. ಈ ರೀತಿ ಮಾಡೋದ್ರಿಂದ ಏನು ಮಾಡ್ತಾಯಿದ್ದೀವಿ, ಹ್ಯೂಮಸ್ ಹೆಚ್ಚು ಮಾಡ್ತಾಯಿದ್ದೀವಿ. ಅಲ್ಲಿ ಬೇಕಾದಂಥ ಸೂಕ್ಷ್ಮ ವಾತಾವರಣ, ಮಣ್ಣಿನ ವಾತಾವರಣ, ಬೆಳೆಯ ವಾತಾವರಣ ಏನಿರಬೇಕು ಅಂದರೆ 26 ಡಿಗ್ರಿಯಿಂದ 32 ಡಿಗ್ರಿ ಇರಬೇಕು. ಮಣ್ಣಿನ ಉಷ್ಣಾಂಶ ಎಷ್ಟಿರಬೇಕು, 26ರಿಂದ 32 ಡಿಗ್ರಿ ಇರಬೇಕು. ಅದೇ ರೀತಿ 55ರಿಂದ 65 ಅದರ ಹ್ಯುಮಿಡಿಟಿ ಅಥವಾ ತೇವಾಂಶ ಇರಬೇಕು. ಅದನ್ನು ನೋಡ್ಕೊಳ್ಳೋದು ಯಾವುದು, ಈ ಒದಕೆ ಇದನ್ನೆಲ್ಲ ಮಾಡಿ ಜೀವಾಣುಗಳನ್ನ ನೀವು ಜೀವಾಮೃತನ ಎಲ್ಲ ಭೂಮಿಗೆ ಕೊಟ್ಟಾಗ ಏನಾಗುತ್ತೆ ಅಂದರೆ ಆ ನಡೆಯುತ್ತೆ ಕ್ರಿಯೆ ಮತ್ತು ಹ್ಯೂಮಸ್ ಎಲ್ಲ ಆಗ್ತಾ ಇರುತ್ತೆ. ಅದರೊಳಗೆ ಏನಾಗುತ್ತೆ, ಈ ಒಂದು ತಾಪಮಾನ ಮತ್ತು ಬೇಕಾದಂಥ ತೇವಾಂಶನ ಭೂಮಿಯೊಳಗೆ ಒಂದು ಸೃಷ್ಟಿಯಾಗೋದಕ್ಕೆ ಮತ್ತು ಅಲ್ಲಿ ಉಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅಂಥ ಸಮಯದಲ್ಲಿ ಏನಾಗುತ್ತೆ, ನಮಗೆ ಬೆಳೆಗಳು ಯಥೇಚ್ಛವಾಗಿ ಯಾವುದೇ ಒಂದು ತೊಂದರೆ ಇಲ್ಲದೇ, ಒಂದೇ ಒಂದು ತೊಂದರೆ ಇಲ್ಲದೇ ಗಿಡಗಳು ಬರ್ತಾ ಇರ್ತವೆ. ಆದರೆ ನಾವು ಯಾವಾಗ ಈ ಸಾರಜನಕನ ಹೆಚ್ಚಾಗಿದೆ, ನಿಯಂತ್ರಣ ಆಗ್ತಿಲ್ಲ ಅಂತಂದಾಗ ನಾವು ನೋಡಬೇಕಾದ್ರೆ ನಾವು ನೈಸರ್ಗಿಕ ಕೃಷಿ ಮಾಡ್ತಿಲ್ಲ, ಅಥವಾ ನೀವು ಯಾವುದೇ ಕೃಷಿ ಮಾಡ್ತಿದ್ರು ಈ ರೀತಿ ಒದಕೆ ಕೊಡ್ತಿಲ್ಲ. ಮತ್ತು ಅದಕ್ಕೆ ಬೇಕಾದಂಥ ಮಿಶ್ರ ಒದಕೆ, ಏಕದಳ ದ್ವಿದಳದ ಮಿಶ್ರ ಒದಕೆಯನ್ನು ನಾವು ಕೊಡ್ತಾ ಇಲ್ಲ. ಅದರಿಂದ ಏನಾಗ್ತಿದೆ, ಅಲ್ಲಿ ಆ ವಾತಾವರಣ ಸೃಷ್ಟಿಯಾಗ್ತಿಲ್ಲ. ಮತ್ತು ಈ ವಾತಾವರಣ ಸೃಷ್ಟಿಯಾಗಿಲ್ದಾಗ ಯಾವಾಗ ನಾವು ಭೂಮಿಯನ್ನು ನಿರಂತರವಾಗಿ ಕಳೆ ತೆಗೆಯೋಕ್ಕೆ ಅಂತ ಉಳುಮೆ ಮಾಡ್ತಾ ಇರ್ತೀವಿ. ಮತ್ತು ಇವಾಗಂತೂ ಔಷಧಿ ಹೊಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಕೈ ಮುಗಿದು ಹೇಳ್ತೀನಿ, ದಯವಿಟ್ಟು ಯಾರೂ ಔಷಧಿ ಮುಟ್ಟಬೇಡಿ, ಕಳೆ ಔಷಧಿ ಮುಟ್ಟಬೇಡಿ. ದಯವಿಟ್ಟು ನಿಮ್ಮ ಬೆಳೆಗಳು ಹಾಳಾಗೋಗ್ತವೆ, ತೋಟ ಹಾಳಾಗೋಗ್ಬಿಡ್ತವೆ, ತುಂಬ ಸಮಸ್ಯೆ ಸಿಗಾಕಂತೀರ. ಆಗಲೇ ಆಗಿರೋದು ತಾವೇ ನೋಡ್ತಾ ಇದ್ದಾರೆ, ನಾವೇನು ಹೇಳೋದು ಬೇಕಾಗಿಲ್ಲ. ಹಾಗಾಗಿ ಇದನ್ನು ಯಾವಾಗ ನೀವು ಸ್ವಚ್ಛ ಮಾಡಿ ಇಟ್ಕೊತೀರೋ, ಇದನ್ನು ಬೀಳೋಂಥ ಬಿಸಿಲು ನೇರವಾಗಿ ಬೀಳ್ತಾ ಇರುತ್ತೆ.
ಭೂಮಿ ಗಡ್ಸಾಗ್ಬಿಡುತ್ತೆ. ಇಂಥ ಗಡ್ಸಾದಂಥ ಸಮಯದಲ್ಲಿ ಇಲ್ಲಿ ಶಿಲೀಂಧ್ರಗಳು ಉತ್ಪಾದನೆ ಆಗೋದಿಲ್ಲ. ಅತಿ ಮುಖ್ಯವಾಗಿ ಬೇಕಾಗಿರೋಂಥ ಈ ಮೈಕೋರೈಜಾ ಅನ್ನೋ ಶಿಲೀಂಧ್ರ ಇದೇ ಕ್ಯಾಪ್ಟನ್, ಇದೇ ನಾಯಕ. ಭೂಮಿಯಲ್ಲಿ ಇದೇ ನಾಯಕ. ಒಂದು ಗಿಡ ಸಸ್ಯ ಬೆಳೀತಾ ಇದೆ ಅಂದರೆ ಈ ರೀತಿ ಅದು ಇರುತ್ತೆ. ಅದ್ರ ಮೇಲೆ ಈ ರೀತಿ ಬೆರಳುಗಿರೋಂಥ ಗೆಣ್ಣುಗಳಿರ್ತವೆ. ಈ ರೀತಿ ಗೆಣ್ಣುಗಳಿರ್ತವೆ. ಇದನ್ನು ನೀವು ನೋಡ್ತೀರಾ, ಈ ಗೆಣ್ಣುಗಳಿಂದ ಹಿಂಗೆ ಹೋಗ್ತಾ ಇರ್ತವೆ. ಈ ಗೆಣ್ಣುಗಳಿಂದ ನೋಡಿರಿ, ಇಲ್ಲಿ ಗೆಣ್ಣು, ಇಲ್ಲಿ ಗೆಣ್ಣು, ಇದಕ್ಕೆ ಬಂತು, ಇದಕ್ಕೆ ಗೆಣ್ಣು, ಇದಕ್ಕೆ ಗೆಣ್ಣು, ಈ ರೀತಿ ಗೆಣ್ಣುಗಳಿರ್ತವೆ. ಐಪೆ ಅಂತ ಅಂತೀವಿ. ಇದೇನಾಗುತ್ತೆ ಅಂದರೆ ಈ ಶಿಲೀಂಧ್ರ ಎಷ್ಟು ಹೆಚ್ಚಾಗುತ್ತೋ ನಿಮ್ಗೆ ಅಷ್ಟು ರೋಗ ನಿರೋಧಕ ಶಕ್ತಿ ಬರುತ್ತೆ. ಕಾರಣ ಯಾಕೆ ಅಂದರೆ ಇಲ್ಲಿರೋಂಥ ನೀವು ಏನಾದರೂ ಪೋಷಕಾಂಶ ನೀವು ಏನಾದರೂ ಮಾಡಿ ನೀವು ಹೆಚ್ಚು ಕೊಟ್ಟಿದ್ದೀರ ಅಂದಾಗ, ಅಥವಾ ನಾವು ಹೊತ್ತಿಗೆ ಹಾಕೋವಾಗ ಹೆಚ್ಚು ರೌದಿ ಅಥವಾ ಕಸ ಸಿಕ್ತು ಅಂತ ಅಷ್ಟು ದಪ್ಪ ತೊಗರಿ, ಭತ್ತ ಅಥವಾ ಗೋಧಿ ಅಥವಾ ತೆಂಗಿನ ಗರಿ ಅವನ್ನೆಲ್ಲ ಸೇರಿಸಿ ದಪ್ಪ ಹಾಕಿದ್ವಿ ಅಂದರೂ ವಿಘಟನೆ ಆದರೂ ಕೂಡ ಜೀವಾಣುಗಳು ಹೆಚ್ಚೆಚ್ಚು ವಿಘಟನೆ ಮಾಡಿದ್ರು ಕೂಡ ಇವನ್ನೇನು ಮಾಡ್ತವೆ, ಇವು ತೊಗೊಂಡು ಈ ಗಂಟುಗಳಲ್ಲಿ ಇಟ್ಕೊಂಡಿರ್ತವೆ. ಸಸ್ಯ ಎಲ್ಲಿ ತನಕ ಕೇಳೋದಿಲ್ವೋ ಅಲ್ಲಿ ತನಕ ಕೊಡಲ್ಲ. ನನಗೆ ಇವಾಗ ಉದಾಹರಣೆ, ನಮ್ಮ ಅಮ್ಮಗೆ ಏನು ಹೇಳಬೇಕು, ಅಮ್ಮ ನಂಗೆ ಒಂಚೂರು ಕಾಫಿ ಬೇಕು, ಕಾಫಿ ಕೊಡ್ತಾರೆ. ಅಮ್ಮ ನಂಗೆ ಹೊಟ್ಟೆ ಹಸಿತಿದೆ, ತಿಂಡಿ ಕೊಡಿ, ತಿಂಡಿ ಕೊಡ್ತಾರೆ. ಅಮ್ಮ ನನಗೆ ಹೊಟ್ಟೆ ಹಸಿತಿದೆ, ಬಿಸಿಲು ಜಾಸ್ತಿ ಆಗಿದೆ, ಒಂದು ಶರ್ಬತ್ ಕೊಡಿ, ಕೊಡ್ತಾರೆ. ಅದೇ ರೀತಿ ಅವು ಕೇಳಿದಾಗ ಯಾವ್ಯಾವನ್ನ ಕೇಳ್ತವೆ ಶೇಖರಣೆ ಮಾಡಿ ಇಟ್ಕೊಂಡ್ರು, ಇಲ್ಲಿ ಶೇಖರಣೆ ಮಾಡಿಟ್ರು ಅಂತ ಆ ಗಿಡಕ್ಕೆ ಬೇಕಾದಂಥ ಸಮಯದಲ್ಲಿ ಕೊಡ್ತಾರೆ. ಪೋಷಕಾಂಶಗಳ ನಿರ್ವಹಣೆ ಆಗುತ್ತೆ. ಸೊ ಹೊದಿಕೆ ಮಾಡಿ ಅಲ್ಲಿ ತೇವಾಂಶ ಉಳಿಸ್ಕೊಂಡು ಕೊಡೋಂಥ ನೀರಿನ ಬಗ್ಗೆ ನೀವು ಗಮನ ಕೊಟ್ಬಿಟ್ಟು ಮಾಡೋದಂಥ ಸಮಯದಲ್ಲಿ ಏನಾಗುತ್ತೆ, ಈ ಒಂದು ಮೈಕೋರೈಜಾ ಅಂತ ಏನು ಶಿಲೀಂಧ್ರ ಇದೆ, ಶಿಲೀಂಧ್ರ ಇದೇನಿದೆ ಇದು ಯಥೇಚ್ಛ ನಮ್ಮ ಭೂಮಿಲಾಗಿ ಏನಾಗುತ್ತೆ ಕೊಡ್ತಾ ಇರುತ್ತೆ. ಈ ತನ್ನ ಅವಧಿ ಮುಗಿದಾಗ ಏನು ಮಾಡುತ್ತೆ, ಇದರೊಳಗಿರೋಂಥ ಪೋಷಕಾಂಶಗಳನ್ನೆಲ್ಲ ಆ ಗಿಡಕ್ಕೆ ಕೊಡುತ್ತೆ. ಹೊಸ ಅವು ಬೆಳೀತಾನೆ ಇರ್ತವೆ, ಇವು ಉತ್ಪಾದನೆ ಆಗ್ತಾನೆ ಇರ್ತವೆ. ಇವೊಂದು ಜೀವಿನೇ, ಶಿಲೀಂಧ್ರಗಳು ಜೀವಿ ಕೂಡ. ಅವೇನಾಗ್ತವೆ, ನಿರಂತರ ಹುಟ್ಟುತ್ತಾ ಇರ್ತವೆ. ನೀವು ನಿಮ್ಮ ಕಸಗಳ ಕೆಳಗಡೆ ಹಿಂಗೆ ತೆಗೆದು ನೋಡ್ರಿ, ಬಿಳಿ ಸಣ್ಣ ಬೇರು, ಮರದಿಂದ ಬರಲ್ಲ, ಆ ಇದ್ರ ಮೇಲೆ ಬೇರುಗಳು ಸಣ್ಣದ ಕಾಣ್ತಿರ್ತಾರಲ್ಲ, ಈ ರೀತಿ ಹೋಗಿರೋದು ಅದೇ ಮೈಕೋರೈಜಾ, ಅದೇ ನಿಯಂತ್ರಕ, ಕ್ಯಾಪ್ಟನ್. ಸೊ ಏನು ಬೇಕು ಎತ್ತಬೇಕು ಅಂತೆಲ್ಲ ನಿಯಂತ್ರಣ ಮಾಡೋದು. ಇದು ತುಂಬ ದೂರ ಹರಡಿರುತ್ತೆ. ನಮಗೆ ಒಂದು ಕೊರತೆ ಇದೆ ಅಂದರೆ ಅಲ್ಲಿಂದ ಹೇಳಿದಾಗ ನಾನು ಇದನ್ನೆಲ್ಲ ತುಂಬ ಹಿಂದಿನ ಸಂಚಿಕೆಗಳಲ್ಲಿ ಹೇಳಿದ್ದೀನಿ. ದಯವಿಟ್ಟು ಅದ್ರ ಬಗ್ಗೆ ನೀವು ನೋಡ್ಬಿಟ್ಟು ತಿಳ್ಕೊಳ್ಳಿ. ಯಾಕೆಂದರೆ ನಾವು ಇದನ್ನೇ ಮಾಡ್ಕೊಂಡು ಹೋದರೆ 4-5 ಸಂಚಿಕೆ ಆದರೂ ನಮ್ಮ ಅಡಿಕೆ ರೋಗದ ಮುಗ್ಗೆಲ್ಲ ಹಿಂದಿನ ಸಂಚಿಕೆಗಳು ಅದ್ರ ಬಗ್ಗೆ ಎಲ್ಲ ಮೈಕೋರೈಜಾ ಬಗ್ಗೆ ತುಂಬ ಹೇಳಿದ್ದೀವಿ. ಅದನ್ನೆಲ್ಲ ದಯವಿಟ್ಟು ನೋಡಿ. ಇದಾದ ನಂತರ ಏನು ಮಾಡ್ತೀವಿ ಅಂದರೆ ಈ ರೀತಿ ಮಾಡೋದ್ರಿಂದ ನಾವು ಭೂಮಿಗೆ ಇದು ಮಾಡ್ತೀವಿ. ಇವಾಗ ಈ 12 ಲೀಟ್ರ್ ನೀರು ಬೇಕು, 12 ಲೀಟ್ರ್ ನೀರು ಬೇಕು ಅಂದಾಗ ನೀವು ಕೊಡೋ ನೀರಲ್ಲ ಅಂತ ಅಂದ್ಬಿಟ್ರಿ, ಮತ್ತು ಯಾರು ಕೊಡೋ ನೀರು? ಬೇಸಿಗೆ ಕಾಲದಲ್ಲಿ ಯಾರಿಗೆ ಕೊಡ್ತಾರೆ ನೀರು? ಚಳಿಗಾಲದಲ್ಲಿ ಯಾರಿಗೆ ಕೊಡ್ತಾರೆ ನೀರು? ಪ್ರಶ್ನೆ ಕೇಳ್ತೀರ. ಇದನ್ನು ಕೊಡೋದಕ್ಕೆ ಸಾಧ್ಯ ಇರೋದು ಯಾವುದರಿಂದ? ಹ್ಯೂಮಸ್ಸಿಂದ. ಹ್ಯೂಮಸ್ ಅಥವಾ ಜೀವನ ದ್ರವ್ಯ. ಇದೇನು ಮಾಡುತ್ತೆ ಈ ಜೀವನ ದ್ರವ್ಯ ಅಥವಾ ಹ್ಯೂಮಸ್ ಅಂದರೆ 1 kg ಇದೇನಾಗುತ್ತೆ ಅಂದರೆ ಹ್ಯೂಮಸ್ ಆಗ್ತಿದೆ ಅಂತ ನಿಮಗೆ ಕಾಣೋದು ಇಷ್ಟೇ ಸರ್. ನೀವೇನು ಮಾಡ್ತಿದ್ದೀರ ಅಂದರೆ ನಿಮ್ಮ ಕೆಂಪು ಮಣ್ಣಲ್ಲಿ ಏನಾಗುತ್ತೆ, ಮೇಲ್ಮೈ ಮಣ್ಣು ಕೆಂಪು ಮಿಶ್ರಿತ ಕಪ್ಪು ಮಣ್ಣು ಹಾಕ್ಕೊಂಡು ಹೋಗ್ತಾ ಇರುತ್ತೆ. ಅರ್ಥ ಆಯ್ತಾ? ನೇರಳೆ ಬಣ್ಣಕ್ಕಾಗುತ್ತೆ, ಆಮೇಲೆ ಹಂಗೆ ಹಾಕೊಂಡು ಇದಾಗ್ತದೆ, ಮೇಲಿಂದ ನಿಧಾನಕ್ಕೆ ಹಾಕೊಂಡು ಹೋಗ್ತಾ ಇರುತ್ತೆ. ಅದೇನು ಹ್ಯೂಮಸ್ ಆಗಿದೆ ಅಂತ ತೋರಿಸುತ್ತೆ. ಅದೇ ನಿಮ್ಮ ಕಪ್ಪು ಮಣ್ಣಲ್ಲಿ ಹೆಂಗೆ ನೋಡೋದು? ಮೊದಲೇ ಅದಿದು ಯಾವ ಥರ ಬಣ್ಣ ಆಗುತ್ತೆ, ಯಾವ ಥರ ಬಣ್ಣ ಆಗಲ್ಲ. ಅದು ಅದೇನಾಗುತ್ತೆ ಅಂದರೆ ಮರಳಾಕೊಂಡು ಹೋಗುತ್ತೆ. ನಿಮ್ಮ ಮಣ್ಣು ಮರಳಾಕೊಂಡು ಹೋಗುತ್ತೆ. ಕೈ ಹಾಕಿದ್ರೆ ಹಿಂಗೆ ಬಂದ್ಬಿಡುತ್ತೆ. ಉಸ್ಕು ಅಷ್ಟು ಬರ್ತಾ ಇದೆ, 4 ತನಕ 3-4% ಇದೆ ಅಂತ. ಹಿಂಗಲ್ಲ, ನೀವು ಏನು ಬೆಳೆ ಹಾಕ್ರಿ ಸುಮ್ಮನೆ ಬೆಳೆ ಬರ್ತಾ ಇರುತ್ತೆ. ಆದರೆ ಅದಕ್ಕೆ ಸಾಧನೆ ಬೇಕಲ್ಲಿಗೆ ಹೋಗೋಕ್ಕೆ 4-5 ವರ್ಷ ನಿರಂತರವಾಗಿ. ನೀವು ಹಿಂದಿನ ಸಂಚಿಕೆಗಳೆಲ್ಲ ನೋಡಿ ತಿಳ್ಕೊಂಡು ಅದ್ರ ಪ್ರಕಾರ ದಯವಿಟ್ಟು ಮಾಡಿ, ನಿರಂತರ ಮಾಡ್ತಾರೆ. ಮತ್ತು ಏನೇ ಬೇಕು ನಂಗೆ ಕರೆ ಮಾಡಿ, ಸಮಸ್ಯೆ ಇದ್ದರೆ ಕರೆ ಮಾಡಿ, ಏನೂ ನೋಡೋದನ್ನೇ ಕರೆ ಮಾಡಿಬಿಡ್ರಿ. ಅರ್ಥ ಆಯ್ತಾ? ಈ ರೀತಿ ಮಾಡಿದಾಗ ಏನಾಗುತ್ತೆ, ಈ ಹ್ಯೂಮಸ್ ಏನು ಮಾಡುತ್ತೆ ಅಂದರೆ 1 kg ಹ್ಯೂಮಸ್ ಏನು ಮಾಡುತ್ತೆ, ಪ್ರತಿದಿನ 6 ಲೀಟ್ರ್ ನೀರನ್ನು ತೊಳುತ್ತೆ. ವಾತಾವರಣದಿಂದ 6 ಲೀಟ್ರ್ ನೀರು ತೊಳುತ್ತೆ. ನಿಮ್ಗೊಂದು ಸಂಶಯ, ಹೆಂಗಪ್ಪ ತೊಗೊಂಬಿಡುತ್ತೆ? ಎಲ್ಲಿದೆ ಬೇಸಿಗೆ ನೀರಲ್ಲಿದೆ, ಎಲ್ಲಿದೆ ವಾತಾವರಣದಲ್ಲಿ? ಏನು ಮಾಡಬೇಡಿ, ಈ ನಿಮ್ಮ ಒಂದು ಮನೆ ಅಂಗಳದಲ್ಲಿ ಬಿರು ಬಿಸಿಲು ಬೀಳ್ತಿರೋಂಥ ಜಾಗದಲ್ಲಿ ಸಿಮೆಂಟಿಂದ ಒಂದು ಇದು ಮಾಡಿರ್ತಾರೆ, ಅಥವಾ ಕಲ್ಲು ಚಪ್ಪಡಿ ಏನೋ ಆಸೆ ಎತ್ತಿರ ಮಾಡಿರ್ತಾರೆ. ಕಾಲು ಇಡೋ ಕಾಲ ಅಷ್ಟು ಬಿಸಿ ಇರುತ್ತೆ. ಸಂಜೆ ಏನು ಮಾಡ್ತೀರಾ ಅಂದರೆ, ನೀವು ಮಲಗೋಕ್ಕೆ ಮುಂಚೆ ಸಂಜೆ 6 ಗಂಟೆ ಮೇಲೆ ಏನು ಮಾಡ್ತೀರಾ, ಇಷ್ಟು ಹೊರೆ ಹುಲ್ಲು ಅಥವಾ ಯಾವುದನ್ನು ಒಣಗಿರೋಂಥ ಕಸ ತೊಗೊಳ್ಳಿ. ಗಿಡಗಳದ್ದು ಅದರದ್ದೆಲ್ಲ ಒಣಗಿರೋಂಥ ಕಸ ಒಂದು ಹೊರೆ ತೊಗೊಂಡು ಇಲ್ಲಿ ಹಾಕ್ಬಿಡಿ. ಇಲ್ಲಿ ಹಾಕ್ಬಿಟ್ಟು ಬೆಳಗ್ಗೆ ಎದ್ದ ಮೇಲೆ ಏನು ಮಾಡ್ತೀರಾ, ರಾತ್ರಿ ಮಳೆ ಬಂದಿಲ್ಲ, ಇಬ್ನಿ ಬಿಂದಿಲ್ಲ, ಚಳಿ ಇಲ್ಲ, ಶೆಕೆ ಅಂದರೆ ಶೆಕೆ, ಏನು ಫ್ಯಾನ್ ಹಾಕಿದ್ರೂ ಸಾಲ್ತಿಲ್ಲ ಅಂತ ಒಂದು ಸಮಯದಲ್ಲಿ ಏನಾಗುತ್ತೆ, ನೀವು ಇದನ್ನು ನೋಡ್ತೀರಾ. ಇದನ್ನು ಯಾವ ರೀತಿ ಇಲ್ಲಿ ಹಾಕಿದಿರೋ, ಹಾಕಿದಾಗ ಏನು ಮಾಡ್ತೀರಾ, ಬೆಳಗ್ಗೆ ಎದ್ದಿದ ತಕ್ಷಣ ನೀವು ಬಂದು ಇದನ್ನು ನಿಧಾನಕ್ಕೆ ಸರ್ವಿಸ್ರಿ. ಇಲ್ಲಿ ಏನು ಕಾಣುತ್ತೆ ನಿಮಗೆ,
ತೇವಾಂಶ, ತೇವ ಇರುತ್ತೆ ಅಲ್ಲಿ ಭೂಮಿ. ಹಂಗಾರೆ ಇದು ಎಲ್ಲಿಂದ ಬಂತು ಈ ನೀರು? ವಾತಾವರಣದಿಂದ ತೊಗೊಂಡಂಥ ನೀರನ್ನು ಏನು ಮಾಡ್ತಾಯಿದೆ, ಅದು ಕೆಳಗಡೆ ಬಿಡ್ತಾಯಿದೆ. ಕೇಶಕಣ್ಣಿಂದ ಬರುವಂಥ ನೀರನ್ನು ಏನು ಮಾಡ್ತಾಯಿದೆ, ನಿಲ್ಲಿಸ್ತಾ ಇದೆ. ಇಲ್ಲೇನು ಕಾಣ್ತಾ ಇದೆ, ಈ ನೀರು ಕಾಣ್ತಾ ಇದೆ. ನಮ್ಮ ಸಸ್ಯ ಮರಗಳ ಏನು ಆಹಾರ ನೀರು ತೊಗೊಳ್ಳೋಂಥ ಜೊಳ್ಬೇರೆಲ್ಲಿದೆ, ಮೇಲೆ 6 ಅಂಗ್ಲದಲ್ಲೇ ಇದೆ ಅಂತ ಪದೇ ಪದೇ ನಾವು ನೋಡ್ತಾನೆ ಇದ್ದೀವಿ. 6 ಅಂಗ್ಲದಲ್ಲಿದೆ ಅಂದರೆ ಸುಮ್ಮನೆ ಅಲ್ಲಿರುತ್ತಾ? ಯಾವಾಗ ಈ ಕಸ ಹಾಕಿರ್ತೀವಿ ಇಲ್ಲಿ, ಯಾವಾಗ ಮಲ್ಚಿಂಗ್ ಮಾಡಿರ್ತೀವಿ, ಇದು ಮಾಡಿದಾಗ ಏನಾಗುತ್ತೆ, ಈ ಬೇರುಗಳು ಇಲ್ಲಿಂದ ಪೋಷಕಾಂಶಗಳು, ಜೀವಾಣುಗಳು ಮಾಡಿ ಇಲ್ಲಿ ಕೊಡ್ತಾ ಇದ್ದಾವೆ. ಮೇಲ್ಮೈಯಲ್ಲಿ ಕೊಡ್ತಿರೋ ಈ ಬೇರುಗಳು ಏನು ಮಾಡ್ತಾವೆ, ತೊಗೊತದೆ. ಇವು ನಾವು ಮುಚ್ಚಿಟ್ಟಾಗ ತೆಗೆದಾಗ ನೋಡಿದಾಗ ಏನಂದ್ವಿ, ಇಲ್ಲಿ ತೇವಾಂಶ ಇದೆ ಅಂತ. ತೊಗೊಳೋದು ಯಾರು? ಅದೇ ಬೇರು. ನಿಮ್ಮ ಗಿಡಕ್ಕೆ ನೀರು ಬೇಕಾ? ಆದರೆ ಅದಕ್ಕಿಂತ ಹೆಚ್ಚು ಕೆಲಸ ಮಾಡೋದು ಯಾವುದು? ಹ್ಯೂಮಸ್. ಅದರೊಳಗೆ ಏನಾದರೂ ಒಂದು ವಿಶೇಷವಾದ ಗುಣ ಇದೆ ಅಂದರೆ, ಅದು ವಾತಾವರಣದಿಂದ ಇರೋವಂಥ ತೇವಾಂಶ ನೇರವಾಗಿ ಎಳ್ಕೊಂಡು ಒಂದೇ 1 kg ಹ್ಯೂಮಸ್, ಒಂದೇ 1 kg 6 ಲೀಟ್ರ್ ನೀರನ್ನ ಎಳ್ಕೊಳ್ಳುತ್ತೆ. ಅದರೊಳಗೆ ಏನು ಮಾಡುತ್ತೆ, ಸಸ್ಯ 6 ಲೀಟ್ರ್ ನೀರನ್ನ ತೊಗೊಳುತ್ತೆ. ತನ್ನ ಬೆಳವಣಿಗೆ, ತನ್ನ ಬದುಕಿಗೆ ಬೇಕಾಗಿರೋಂಥ, ತನ್ನ ಉಳಿವಿಗಾಗಿ ಬೇಕಾಗಿರೋಂಥದ್ದು, ಬೆಳೆಗಳಿಗೆ ಬೇಕಾಗಿರೋಂಥದ್ದನ್ನು 2 ಲೀಟ್ರ್ ತೊಗೊಳುತ್ತೆ. ಮಿಕ್ಕಿದ 4 ಲೀಟ್ರನ್ನ ವಾಪಸ್ ಏನು ಮಾಡುತ್ತೆ, ವಾತಾವರಣಕ್ಕೆ ಕೊಡುತ್ತೆ. ತನ್ನ ಶರೀರದಲ್ಲಾಗಿರುವಂಥ ಶಾಖದ ಅತಿ ಹೆಚ್ಚು ಪಾದವನ್ನು ಭೂಮಿಯೊಳಗೆ ಇಟ್ಟಿದೆ. ವಾತಾವರಣದಲ್ಲಿ ಶಾಖ 35-45 ಡಿಗ್ರಿ, ಭೂಮಿ ಕಾದು ಕೆಂಡವಾಗಿದೆ. ಅಂಥ ಸಮಯದಲ್ಲಿ ಏನಾಗ್ತಿದೆ, ಆ ಶರೀರದಲ್ಲಿ ಆಗ್ತಿರುವಂಥ ಉಷ್ಣಾಂಶದ ಸ್ಟ್ರೆಸ್, ಒತ್ತಡವನ್ನು ಹೋಗ್ಲಾಡ್ಸೋಕ್ಕೆ ಏನು ಮಾಡುತ್ತೆ, ಈ ನೀರನ್ನು ಆಚೆ ಹಾಕ್ತಾ ಇರುತ್ತೆ. ಆಗ ಹಾಕೋದ್ರಿಂದ ಏನಾಗುತ್ತೆ, ಆ ಒತ್ತಡಗಳು ತುಂಬ ಕಮ್ಮಿ ಆಗುತ್ತೆ. ಗಿಡ ಯಾವುದೇ ತೊಂದರೆ ಇಲ್ಲದೆ ಬೆಳೀತಾ ಇರುತ್ತೆ. ಬೇಕಾದಷ್ಟು ನೀರು ಅದಕ್ಕೆ ಸಿಕ್ಕಿದೆ. ಅರ್ಥ ಆಯ್ತಾ? ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ನಮಗೆ ಆ ಒಂದು ವ್ಯವಸ್ಥೆಯನ್ನು ಮಾಡ್ಬೋದು. ಅದಾದ ನಂತರ ನಾನು ನಿಮ್ಗೆ ಹೇಳಿದಾಗೆ ರೋಗ ಬರೋದು ಅತಿ ಮುಖ್ಯವಾಗಿ ಏನಾಗುತ್ತೆ, ಈ ಒಂದು ಕೊಳೆ ರೋಗ, ಕಳೆ ರೋಗ ಎಲ್ಲ ಏನಿದೆ, ನಿಮ್ಮ ರೋಗಗಳು ಶಿಲೀಂಧ್ರದಿಂದ ಅಡಿಕೆಗಳಲ್ಲಿ ತುಂಬ ಅತಿ ಹೆಚ್ಚು ಏನು ಬರುತ್ತೆ ಅಂದರೆ, ಸಾರ್ವಜನಿಕ ಹೆಚ್ಚಾದಾಗ ಅದು ಬರುತ್ತೆ, ಪೋಷಕಾಂಶಗಳು ಬರೋಲ್ಲ. ಅದ್ರ ಮೇಲೆ ಏನಾಗುತ್ತೆ ಅಂದರೆ, ಆ ಗಿಡಗಳು, ಶಿಲೀಂಧ್ರಗಳು ದಾಳಿ ಮತ್ತು ರೋಗಾಣುಗಳು ದಾಳಿಗೆ ಹೆಚ್ಚು ಸ್ಥಾನ ಸಿಗುತ್ತೆ. ಆ ಸ್ಥಾನ ಸಿಕ್ಕಾಗ ಏನಾಗುತ್ತೆ, ಬೇರು ಮುಖಾಂತರವಾಗಿ, ಇದು ಗಾಳಿ ಮುಖಾಂತರ ಬಂದು ಏನು ಮಾಡ್ತವೆ, ಎಲ್ಲಿ ಅಲ್ಲಿ ಗಡಸಾಗಿದೆ, ಎಲ್ಲಿ ಅಲ್ಲಿ ತೊಂದರೆ ಆಗಿದೆ. ನೋಡಿರಿ, ಅಡಿಕೆಗಳು ಯಾವಾಗ ನಿಮ್ಮ ಚೆನ್ನಾಗಿ ಬೆಳೀತಿರುವಂಥ ಅಡಿಕೆ ಹಿಂಗೆ ಹತ್ರಕ್ಕಾಗ್ಬಿಡ್ತವೆ, ಹಿಂಗೆ ತಿರ್ಚಾಗ್ಬಿಡ್ತವೆ. ಇದು ಏನಂತೀರ, ಇದನ್ನು ರಿಂಗು. ಇದೇನಿದೆ ಈಸು ರಿಂಗು, ಇದು ಯಾವಾಗ ತಿರ್ಚ್ಕೊಂಡು ಈ ರೀತಿ ಆಗುತ್ತೆ ಅಂದರೆ, ನಿಮ್ಮ ಗಡ ಮುರಿದೋಯ್ತು, ಬಿದ್ದೋಯ್ತು ಅಂತ ಲೆಕ್ಕಕ್ಕೆ ತೊಗೊಂಬಿಡ್ರಿ. ಹಾಗಾಗಿ ಇದನ್ನು ವಾಪಸ್ ಮಾಡಬೇಕು ಅಂದರೆ ಸಾರ್ವಜನಿಕ ನಿಯಂತ್ರಣ ಮಾಡಬೇಕು. ಅದಕ್ಕಿಂತ ಮುಂಚೆ ಏನು ಮಾಡಬೇಕು, ನೀರು ನಿಯಂತ್ರಣ ಮಾಡಬೇಕು. ನೀರನ್ನು ತೆಗಿರಿ ಆಚೆ, ಎಲ್ಲ ರೋಗ ಟಕ 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 ಅಂತ ಕೆಳಗಡೆಗೆ ಬರುತ್ತೆ. ಸೊ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ನನಗಂತೂ ಅರ್ಥ ಆಗ್ತಿಲ್ಲ ಇವನಿಗೆ ಯಾವ ರೀತಿ. ನಾನು ಒಂದು ಸಂಚಿಕೆ ನೋಡಿ 2ನೇದು ಆಗೋಗ್ತದೆ. ಇವಾಗ 3ನೇದ ಸಂಚಿಕೆಯಲ್ಲಿ ನಾವು ಖಂಡಿತವಾಗ್ಲೂ ಯಾವ್ಯಾವು, ನಿಮ್ಮ ಎಲೆ ಚುಕ್ಕೆ ರೋಗ ಅಡಿಕೆಯಲ್ಲಿ, ಒಂಬಾಳೆ ಅಥವಾ ಶೃಂಗಾರ ಒಣಗೋ ರೋಗ ಡೈಬ್ಯಾಕು, ಮತ್ತು ಅದಾದ ನಂತರ ನಿಮ್ಮ ಕಾಯಿ ಕೊಳೆ ರೋಗ, ಸುಳಿ ಕೊಳೆ ರೋಗ ಮತ್ತು ಬೇರು ಕೊಳೆ ರೋಗ, ಹಳದಿ ರೋಗ, ಇವಿಷ್ಟನ್ನು ಮಾತಾಡೋಣ. ಇವಾಗ ನಿಮಗೆಲ್ಲ ಅರ್ಥ ಆಗಿದೆ ಅನಿಸುತ್ತೆ. ನಾವು ರೋಗ ಬರಬಾರ್ದು ಅಂತ ಮಾಡಿದಾಗ ಏನು ಮಾಡೋಕ್ಕಾಗಿದೆ, ಇದು ಮಾಡಬೇಕಾಗತ್ತೆ. ಆಮೇಲೆ ಇನ್ನೊಂದು ಅತಿ ಮುಖ್ಯವಾಗಿ ಏನು ಮಾಡಬೇಕಾಗಿದೆ ಅಂದರೆ, ಬರೀ ಅಡಿಕೆ ನೆಚ್ಕೊಳ್ಳೋದಕ್ಕೆ ರೋಗ ಬಂತು, ಇನ್ನೊಂದು ಬಂತು ಅಂತ ಅಂದ್ಬಿಟ್ಟು ನಮಗೆ ಪೂರ್ಣ ನಷ್ಟ ಆಗೋದನ್ನು ಬಿಟ್ಬಿಟ್ಟು ನಾವು ಇದ್ರ ಮಧ್ಯೆ ಅಂತರ್ಬೆಳೆ, ಬಾಳೆ, ನುಗ್ಗೆ, ಗ್ಲಿಸಿಡಿಯಾ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಇದು ಗ್ಲಿಸಿಡಿಯಾ, ಇದನ್ನು ನಾವು ನಮ್ಮ ಸಂಚಿಕೆ, ಅಡಿಕೆ ಸಂಚಿಕೆಗಳಲ್ಲೆಲ್ಲ ಹೇಳಿದ್ದೀವಿ. ಇದರಲ್ಲಿ ಹೇಗೆ ನಾವು ಇದ್ರ ಮೇಲೆ ತರಕಾರಿಗಳನ್ನ ಮತ್ತು ಮೆಣಸನ್ನ ಬೆಳೆಯೋದು ಅಂತ. ಗ್ಲಿಸಿಡಿಯಾ ಅರಿಶಿನ, ಶುಂಠಿ ಮತ್ತು ಬೇರೆ ಬೇರೆ ಬೆಳೆಗಳನ್ನೆಲ್ಲ ಇದು ಕೆಳಗಡೆ ಬೆಳೆಯೋದ್ರಿಂದ ಬೀಳೋಂಥ ಮಳೆ ನೀರನ್ನ ತಡಿಬೋದು. ಸಾಕಷ್ಟು ನಮಗೆ ಬೆಳೆಗಳ ಅವಶೇಷಗಳು ಸಿಗುತ್ತೆ, ಒದಿಕೆಗೆ ಸಿಗುತ್ತೆ. ಹಾಗಾಗಿ ಅಂತ ಬಿದ್ದಂಥ ಮಳೆ ನೀರು ಅದನ್ನು ತೊಗೊಂಡೋಗೋಕ್ಕಾಗಲ್ಲ. ಬಿದ್ದಂಥ ಬಿಸಿಲು ಅದನ್ನು ಇದಾಗಲ್ಲ. ಈ ರೀತಿ ತುಂಬ ಕೆಲಸಗಳು, ಒದಿಕೆ ಬಗ್ಗೆ ಎಲ್ಲ ಹಿಂದಿನ ಸಂಚಿಕೆ ತುಂಬ ಹೇಳಿದ್ದೀವಿ. ಈ ರೀತಿ ನಾವು ಬೇರೆ ಬೇರೆ ಬೆಳೆಗಳು ಬೆಳೆದಾಗ ನಮಗೆ ಅಡಿಕೆ ಜೊತೆಗೆ, ಅಡಿಕೆಗೆ ಏನೇನು ಖರ್ಚು ಮಾಡ್ತೀವೋ, ಸರ್ಕಸ್ ಮಾಡ್ತೀವೋ, ಔಷಧಿ ಹೊಡೆಯೋದಕ್ಕೆಲ್ಲ ಖರ್ಚು ಮಾಡಿರ್ತೀವೋ, ಅದೆಲ್ಲ ಈ ಕೆಳಗಡೆ ಉಪಬೆಳೆಯಲ್ಲಿ ಸಿಕ್ಬಿಟ್ಟು ನಮಗೇನಾಗುತ್ತೆ, ಹೆಚ್ಚೇ ಸಿಕ್ಕಿ, ಖರ್ಚಿಗಿಂತ ಹೆಚ್ಚು ಸಿಕ್ಕಿ, ಅಡಿಕೆ ಕಾಸು ಎಷ್ಟೇ ಬರಲಿ, ಎಕರೆಗೆ 5 ಲಕ್ಷ ಬರಲಿ, ಎಕರೆಗೆ 50,000 ಬರಲಿ, ರೋಗಗಳು ಹೆಚ್ಚಾಗಿ ಏನೋ ಆಗಿ ಮಾಡಿ ಕನಿಷ್ಠ ಅದಷ್ಟು ಬೋನಸ್ಸಾಗಿ ಸಿಗುತ್ತೆ. ಮತ್ತು ನಾವು ಸಾಲ ತೊಗೊಂಡು ನಾವು ಕೃಷಿ ಮಾಡೋವಂಥ ಅವಶ್ಯಕತೆ ಇರಲ್ಲ. ಯಾವಾಗ ನಾವು ಈ ಒಂದು ಕೆಳಗಡೆ ಉಪಬೆಳೆಗಳು ಅಥವಾ ಪಂಚಸ್ತರ ಅಂತ ಏನಂತೀವಿ, ತೆಂಗು, ಅಡಿಕೆ, ಬಾಳೆ, ಕಾಫಿ, ಕೊಕ್ಕೋ ಎಲ್ಲ ಬೆಳೆಯೋದ್ರಿಂದ ಏನಾಗುತ್ತೆ, ನಮಗೆ ಯಥೇಚ್ಛವಾಗುತ್ತೆ. ಸಾರ್ವಜನಿಕ ಸ್ಥಿರೀಕರಿಸಿಕೆ ಗ್ಲಿಸಿಡಿಯಾನಿಗೆ ಅಥವಾ ಅಗಸೆ ಹಾಕಲೇಬೇಕು ಅಂತ ಹೇಳಿದ್ದೀವಿ. ಅದನ್ನು ಕೂಡ ಹಿಂದಿನ ಸಂಚಿಕೆಗಳಿದೆ, ಅವನ್ನೆಲ್ಲ ನೋಡಿ ತಿಳ್ಕೊಳ್ಳಿ ಅಂತ ಹೇಳಿ, ಈ ರೀತಿ ಉಪಬೆಳೆಗಳನ್ನ ನಾವು ಮಧ್ಯದಲ್ಲಿ ಬೆಳೆಯೋದ್ರಿಂದ ಹೆಚ್ಚೆಚ್ಚು ಲಾಭ ಆಗುತ್ತೆ.
ಅಂತ ಹೇಳ್ತಾ ತಮಗೆ ಈ ಸಂಚಿಕೆನ ಇವತ್ತಿಗೆ ಇಲ್ಲಿ ಮುಗಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ರೋಗಗಳು ಮತ್ತು ಅದನ್ನು ನಿವಾರಣೆನ ನೋಡೋಣ. ನಮಸ್ಕಾರ.